ದುರ್ಗಾ ಪೂಜೆ, ದಸರಾ ಬರ್ತಾ ಇದೆ. ಇನ್ನು ಮುಂದೆ ಆದಷ್ಟು ದೇವಿ ನಾಮ ಸಂಕೀರ್ತನೆ ಅಭ್ಯಾಸ ಮಾಡಿಕೊಳ್ಳೋಣ. ಮುಖ್ಯವಾಗಿ ದಸರಾ ಸಂದರ್ಭದಲ್ಲಿ ರಾಮಕೃಷ್ಣಾಶ್ರಮದ ನಿಯಮದ ಪ್ರಕಾರ ಅಷ್ಟಮಿ, ನವಮಿ, ದಶಮಿ ಅಷ್ಟು ದುರ್ಗೆದು ಒಂದ್ಸಲ ರಿವಿಷನ್ ಮಾಡ್ಕೊಳ್ಳೋಣ. ಜ್ಯೋತಿ ನಮಸ್ತೆ ಶರಣ್ಯೆ ಶಿವೆ ಸಾನುಕಂಪೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗತ್ತಾರಿಣಿ ತ್ರಾಯಿ ದುರ್ಗೆ, ನಮಸ್ತೆ ಜಗತ್ತಾರಿಣಿ ತ್ರಾಯಿ ದುರ್ಗೆ. ನಮಸ್ತೆ ಶರಣ್ಯೆ ಶಿವೆ ಸಾನುಕಂಪೆ, ನಮಸ್ತೆ ಶರಣ್ಯೆ ಶಿವೆ ಸಾನುಕಂಪೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗತ್ತಾರಿಣಿ ತ್ರಾಯಿ ದುರ್ಗೆ, ನಮಸ್ತೆ ಜಗತ್ತಾರಿಣಿ ತ್ರಾಯಿ ದುರ್ಗೆ.
गतिर्देवी नेतारदात्री नमस्ते जगत्तारिणी त्राहि दुर्गे नमस्ते जगत्तारिणी त्राहि दुर्गे नमस्ते जगत्तारिणी त्राहि दुर्गे ದೇವಿದು ಆದಷ್ಟು ಕಡಿಮೆ ಶ್ರುತಿಲೇ ಹಾಡಿಸ್ತಾ ಇದ್ದೀನಿ. ಶ್ರುತಿ ಮೇಲೆ ಹೇಳಬೇಡಿ, ಜೋರ ಹಾಡ್ಬೇಕಷ್ಟೆ. ಭವಾನಿ ಅಷ್ಟಕ. ಗಣಪತಿ ಎಲ್ಲೂ ಬಿಡ್ಲಿಲ್ವಾ? ಎಲ್ಲಿ ಬಿಟ್ಟೆ? ಮನೇಲ ಬಕೆಟ? न जानामि दानं न च ध्यानयोगं न जानामि दानं न च ध्यानयोगं न जानामि तन्त्रं न च स्तोत्रमं न जानामि तन्त्रं न च स्तोत्रमन्त्रं न जानामि पूजां न च न्यासयोगं न जानामि पूजां न च न्यासयोगं गतिस्तं त्वमेका भवानी गतिस्तं त्वमेका भवानी न जानामि तन्त्रं न च स्तोत्रमं न जानामि तन्त्रं न च स्तोत्रमन्त्रं न जानामि च न्यासयोगं न जानामि पूजां न च न्यासयोगं गतिस्तं त्वमेका भवानी गतिस्तं त्वमेका
गतिस्त्वं त्वमेका भवानी गतिस्त्वं त्वमेका भवानी विवादे विषादे प्रमादे प्रभासे विवादे विषादे प्रमादे प्रभासे जले चानले पार्वते शत्रुमध्ये जले चानले पार्वते शत्रुमध्ये आरण्ये शरण्ये सदा मां प्रपाहे अरण्ये शरण्ये सदा मां प्रपाहि गतिस्त्वं त्वमेका भवानी गतिस्त्वं त्वमेका भवानी अनाथो दरिद्रो जरारोगयुक्तो अनाथो दरिद्रो जरारोगयुक्तो महाक्षीणदीना सदा जाड्यवत् महाक्षीणदीना सदा जाड्यवत् विपातो प्रविष्ट प्रणष्ट सदा विपातो प्रविष्ट प्रणष्ट सदा गतिस्त्वं त्वमेका भवानी गतिस्त्वं त्वमेका भवानी गतिस्त्वं त्वमेका भवानी ನೋಡ್ಕೊಡಿ अमर मातम हितरा अमर मातम हितरा तुम्ही त्रिगुणधरा परात् पर त्रिगुणधरा परात् पर আমি জানি মাও দীন দয়াময়ী তুমি দুর্গমেতে দুঃখ হর মা তুমি তারা অমর মা তুমি তারা
अछो सर्व घटे अर्घ्य पुटे अछो सर्व घटे अर्घ्य पुटे साकार कनीरा परमा तुम्ही तरा अमरमा तुम्ही तरा तुम्ही त्रिगुणधरा परात् पर त्रिगुणधरा परात् पर मा तुम्ही तरा अमर मा तुम्ही तरा तुम्ही शंभ्य तुम्ही गायत्री तुम्ही शंभ्य तुम्ही गायत्री तुम्ही जगद्धात्री गोमा तुम्ही शंभ्य तुम्ही गायत्री तुम्ही जगद्धात्री गोमा अकुलेर त्राण करते अकुलेर त्राण करते सदा शिवे मनो हो रमा तुम्ही तरा अमर मा तुम्ही तरा तुम्ही त्रिगुणधरा परात् पर त्रिगुणधरा परात् पर मा तुम्ही तरा अमर मा तुम्ही तरा आम्ही जानी मा ओ दीन दयामयी आम्ही जानी मा ओ दीन दयामयी तुम्ही दुर्गमेते दुःख हरमा तुम्ही तरा अमर मा तुम्ही तरा अमर मा तुम्ही तरा ಪ್ರತಿ ದಿವಸ ಸಾಯಂಕಾಲ ಭವತಾರಿಣಿಗೆ ಪೂಜೆ ಮುಗಿಸಿ ಸಂಧ್ಯಾರತಿಯನ್ನು ಮುಗಿಸಿ ಭಾಗೀರಥಿಯಲ್ಲಿ ಝುಳು 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 ಅಂತ ಹರಿಯುವಾಗ ಬ್ರಹ್ಮವಾರಿ, ಒಳಗೆ ಬರೀ ಗಂಗಾ ಅಂತಲ್ಲ, ಎಷ್ಟು ಹೆಸರುಗಳಿದೆ, ಬ್ರಹ್ಮವಾರಿ ಅಂತ ಹೇಳ್ತಾರೆ. ಝುಳು 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 ಹರಿಯುವಾಗ ಸೂರ್ಯಾಸ್ತಮ ಆಗ್ತಾ ಇದೆ. ದೇವರಿಗೆ ಈ ಥರ ವಿದ್ಯುತ್ ದೀಪ ಇಲ್ಲ, ಎಲ್ಲ ದೀಪಗಳು, ಹಣತೆ ಜ್ಯೋತಿಗಳು, ಕಂಬದ ದೀಪಗಳು ಅವೆಲ್ಲ ಹಚ್ಚಿದಾಗ ಶ್ರೀರಾಮಕೃಷ್ಣ ಪರಮಹಂಸರು ಭವತಾರಿಣಿಯನ್ನು ನೋಡ್ತಾ ಒಬ್ಬರೇ ಹಾಡ್ತಿರ್ತಾರೆ. ಯಾರು ಡಿವೋಟೀಸ್ ಏನು ಮೊಬೈಲ್ ಕಳಿಸಿ ಬಂದು ಬರಲೇಬೇಕು ಅಂಥೇಳಿ ಫೋನ್ ಮಾಡಿ ಮೆಸೇಜ್ ಕೊಟ್ಟು ಯಾಕೆ ಬರಲಿಲ್ಲ ಅಂತ ಕೇಳಿ ಬರಬೇಕು ಅಂತಿದ್ದೆ ಅಂಥೇಳಿ ಬರೋಕ್ಕಾಗಲಿಲ್ಲ ಅಂಥೇಳಿ ಅರ್ಧ ಬಂದಿದ್ದೆ ಮತ್ತೆ ಯಾರು ಅವೆಲ್ಲ ಏನಿರಲಿಲ್ಲ. ಸುಮ್ಮನೆ ಕೂತ್ಕೊಂಡು ಅವ್ರು ಹಾಡ್ತಾ ಇರೋರು. ಆ ಹಾಡು ಅಲ್ಲಿ ಭಾಗೀರಥಿ ಹರಿತಿದ್ದಾಳೆ, ಶಬ್ದವೇ ಇಲ್ಲ, ಕಾನನ ಆ ಕಡೆ ದೊಡ್ಡ ಅರಣ್ಯ ಪಕ್ಕದಲ್ಲೇ ಯಾರೂ ಇಲ್ಲ, ನಿಶಬ್ದವಾಗಿರುತ್ತೆ. ಮಧ್ಯ ನರಿಯ ಕೂಗುಗಳಿರುತ್ತೆ. ಆ ಒಂದು ನಿಶಬ್ದವಾದ ವಾತಾವರಣದಲ್ಲಿ ಶ್ರೀರಾಮಕೃಷ್ಣರು ಹಾಡು ಹಾಡ್ತಾ ಕೂತ್ಕೊಂಡಿರೋರು, ತಾಯಿ ಕೇಳ್ತಾ ಕೂತಿರೋರು. ಈಗ ನಮ್ಮ ದೇವಸ್ಥಾನಗಳು ಅದೇನೇನು ಹೇಳ್ತೀವಿ, ಗಣಪತಿಗೆ ಬಾ ಅಂತಾರೆ, ಹೀಗೆಲ್ಲ ಹೇಳ್ತಾರೆ. ಅವ್ರು ಕೇಳ್ಬಂದೆ, ಪಾಪ ಅವ್ರು ಬಾಡವನಿದ್ದ, ಅವ್ನು ಹಿಡ್ಕೊಂಬಂದ್ರಿ, ಅವನು ಕೂರಿಸ್ತ್ರಿ, ಆಮೇಲೆ ಕುಣಿದ್ರಿ. ಯಾರಾದರೂ ಓಂ ಶ್ರೀ ಗಣಪತಯೇ ನಮಃ ಅಂತ ಹೇಳಿ ಭರ್ಗೋ ದೇವಸ್ಯ ಧೀಮಹೇ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿದ್ರ, ಅಥವಾ ಗಜಾನನ ಅಂತ ಹಾಡಿದ್ರ, ಅಥವಾ ಜೈ ಗಣೇಶ ಅಂತ ಹಾಡಿದ್ರ, ತಕ 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 ಕುಣಿಯೋದು. ಯಾವ ಸ್ಟೇಜ್ ಬಂದುಬಿಡ್ತು ನೋಡಿ ಗಣೇಶನ ಪೂಜೆ. ಒಂದಾನೊಂದು ಕಾಲದಲ್ಲಿ ಭಜನೆ ನಾಮ ಸಂಕೀರ್ತನೆ ಮಾಡಿ ಗಣಪತಿಯನ್ನು ಬಿಟ್ಟು ಬರುವಾಗ ನೋವಲ್ಲಿ ಬಿಟ್ಟು ಬರೋರು.
ಅಪ್ಪ ಹೊರಟೋಗ್ತಿದ್ಯಲ್ಲ, ನಮ್ಮ ಮನೇಲಿ ಇಷ್ಟು ದಿವಸ ಇದ್ದೆ, ನಮ್ಮ ದೇವಸ್ಥಾನದಲ್ಲಿ ಇಷ್ಟು ದಿವಸ ಇದ್ದೆ, ಗಣಪತಿ ಹೊರಟೋಗ್ತಿದ್ಯಲ್ಲ ಅಂತ ನೋವು ಇರೋದು ಅವ್ರಿಗೆ. ಈಗ ಏನಿಲ್ಲ, ಪೂಜೆ ಆಗೋದಕ್ಕೆ ಮುಂತಾನೆ ತೀರ್ಥ ತಗೊಂಡ್ಬಿಡ್ತಾರೆ. ನೋಡಿದ್ರೆ ನಾನೇನು ಹೇಳಲಿ, ಎಂಥ ಸ್ಟೇಜ್ ಬಂದ್ಬಿಡ್ತಲ್ಲ ನಮ್ಮ ದೇಶಕ್ಕೆ ಅಂತ ನೋವಿದೆ. ಆ ನೋವನ್ನ ಪ್ರಾರ್ಥಿಸ್ಕೊಂಡು ಸರ್ ಮಾಡ್ಕೋತೀವಿ ಅಷ್ಟೇ. ತುಂಬ ನೋವಿದೆ ನಮಗೆ. ಅದು ಸಾಲದು ಅಂತ ಈಗೆಲ್ಲ ಮಾಡ್ರನ್ ಆಗಿಬಿಟ್ಟಿದೆ. ಏನೇನೋ ಯಾವುದಾದೋ ಡ್ಯಾನ್ಸ್ಗಳು, ಅದಕ್ಕೇನೋ ಇನ್ನೊಂದು ಅದೇನಾದ್ರು ಅದು. ಗಣಪತಿ ನೋಡ್ರಿ ಅಂದರೆ ಕ್ಯಾಮ್ರಾ ನೋಡ್ತಿರ್ತಾರೆ. ಗಣಪತಿ ನೋಡಿ ಪೂಜೆ ಮಾಡಿ, ಗಣಪತಿಗೆ ನಮಸ್ಕಾರ ಮಾಡಿ, ಅದು ಕ್ಯಾಮ್ರಾಗೆ ನಮಸ್ಕಾರ ಮಾಡಿ. ಏನಾಗೋಯ್ತು ನಮ್ಮ ದೇಶ? ನಮ್ಮ ಆ್ಯಕ್ಚುಲಿ ಆರ್ಯ ವೈಶ್ಯ ಜನಾಂಗದವರು ಇದ್ದುದರಲ್ಲಿ ಬಹಳ ಒಂದು ಸಂಪ್ರದಾಯ, ಸಂಸ್ಕೃತಿ, ಪರಂಪರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ನಾನು ಆರ್ಯ ವೈಶ್ಯ ಮಂಡಳಿಯಲ್ಲೂ ಮಾತಾಡೋಣ, ನಾನು ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ, ಮರ್ತೋಯ್ತು. ಯಾಕೆ ಮರ್ತೋಯ್ತು ಅಂದ್ರೆ ಅದಕ್ಕೂ ಕಾರಣ ಉಂಟು. ಬರಲ್ಲ ಅಂದರೆ ಬೇರೆ ಯಾವುದಕ್ಕಾದರೂ ಆದರೆ ಮುಂಚೆನೇ ಬುಕ್ ಮಾಡಿಬಿಡ್ಬೋದು. ಸ್ವಾಮೀಜಿ ಜೊತೆ ಯಾವುದೋ ಕಾರ್ಯಕ್ರಮಕ್ಕೆ ಬನ್ನಿ ಅಂದರೆ ಬುಕ್ಕಿಂಗ್ ಕಷ್ಟ, ಅದಕ್ಕೆ ಬಿಟ್ಬಿಟ್ಟೆ ನಾನು. ಬರಬೇಕಾಗಿತ್ತು 1500 ಜನದ ಮುಂದೆ ಸಂಪ್ರದಾಯ, ಸಂಸ್ಕೃತಿ, ಪರಂಪರೆ ರಮೇಶ್ ಬಾಬು ಹೇಳಿದ್ರು. ಹೀಗೆ ಹೇಳೋರು ಬೇಕಾಗಿತ್ತು ಸ್ವಾಮೀಜಿ ನಮಗೆ. ಯಾರು ನಾನೇ ಕೇಳಲಿ? ಯಾರು ಚಂದ ಕೊಡ್ತಾರೋ, ಯಾರು ಚಂದ ಕೊಡಲ್ವೋ, ಯಾರು ಡೊನೇಷನ್ ಕೊಡ್ತಾರೆ, ಯಾರು ಕೊಡಲ್ವೋ, ನನಗೆ ಪೆನ್ಷನ್ ಇದೆಯಾ, ಇಂಕ್ರಿಮೆಂಟ್ ಇದೆಯಾ, ಏನಿದೆ, ನನಗೆ ಏನು ಭಯ ಇದೆ, ಕ್ಲಿಯರಾಗಿ ಹೇಳಿದೆ ನಾನು. ನೀವು ಒಂದಷ್ಟು ಉಳಿಸ್ಕೊಂಬಂದಿದ್ದೀರಾ, ನೀವು ಅದನ್ನು ಉಳಿಸ್ಕೊಂಡು. ನಿಮ್ಮ ಹಿರಿಯರೆಲ್ಲ ಏನು ಮಾಡ್ತಿದ್ರು? ವೀರನಾಗನಹಳ್ಳಿ, ಅಲ್ಲೆಲ್ಲೋ ವೀರನಾಗನಹಳ್ಳಿ, ಅದೆಲ್ಲೋ ಒಂದು ಕಡೆ ಮೂಲೆಯಲ್ಲಿದೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಹಳ್ಳಿಯವರು, ಇದು ನಾವು ವೆಂಕಟಾಚಾರ್ಯ ಶೆಟ್ಟರು ಕೊಟ್ಟರು ಸ್ವಾಮೀಜಿ, ಈ ವಿಗ್ರಹ ಅವರೇ ಕೊಟ್ಟರು, ಗೋಪುರ ಅವರೇ ಕೊಟ್ಟರು. ಇನ್ಯಾವುದೋ ಒಂದು ಹಳ್ಳಿಗೆ ಹೋಗಿ ನೋಡಿ, ಸ್ವಾಮೀಜಿ ದೇವಸ್ಥಾನ ಅವರೇ ಕಟ್ಟಿಸಿದ್ದು, ಅಲ್ಲಿ ನಮ್ಮ ಊರಿನ ಶೆಟ್ಟರು. ಇನ್ನೆಲ್ಲೋ ಹೋಗಿ ನೋಡಿ, ಬರೀ ಅದೇ ಹೇಳ್ತಾರೆ. ಪರಂಪರೆ ಈಗೆಲ್ಲೋ ಇತ್ತು ನೋಡಿ. ನೀವು ನಿಮ್ಮಲ್ಲೇ ನೋಡ್ಕೊಳ್ಳಿ ಹೇಗಿದ್ದಾರೆ ಪರಂಪರೆಯವರು. ರಾಮನವಮಿ, ಗಣೇಶ, ಏನಾಗಬೇಕು? ಈಗ ಯಾರು ಸಂಸ್ಕೃತಿ ಉಳಿಸ್ಕೊಳ್ಳಲ್ಲೋ ಅವರೇ ಅಳಿಸ್ತಾ ಇದ್ರೆ ಉಳಿಸ್ಕೊಳ್ಳೋರು ಇನ್ಯಾರು? ಯಾವ ದೇವಸ್ಥಾನಕ್ಕೆ ಹೋಗಿ, ನಾ ಈಗ ಚಾಲೆಂಜ್ ಇದು, ನಾನು ನಾಗಲ್ಮಡಿಕೆ ಅದು ದೊಡ್ಡದು ಹೇಳ್ತಿಲ್ಲ, ಚಿಕ್ಕ ಹಳ್ಳಿಗಳಿಗೆ ಹೋಗಿ, ಸ್ವಾಮಿ ಈ ಬಾಗಿಲು ನಮ್ಮ ಊರು ಶೆಟ್ಟರು ಮಾಡಿಸ್ಕೊಟ್ರು ಅಂತ ಹೇಳೋರಿದ್ದಾರೆ. ಸ್ವಾಮಿ ಆ ದೇವ್ರದ್ದು ದೇವತಾ ಇದೆಲ್ಲ ಆ ಶೆಟ್ಟರು ಮಾಡಿಸ್ಕೊಟ್ರು ಅಂತ ಹೇಳೋರು ಈಗಲೂ ಇದ್ದಾರೆ. ಎಲ್ಲೋಯ್ತಾ ಪರಂಪರೆ? ನೀವೇ ಹೇಳಿ. ಒಂದು ನಾನು ನೋಡಿದ್ದೆ, ಅವ್ರು ಯಾರಾದರೂ ಏನಾದರೂ ಮಾತಾಡ್ಕೊಳ್ಳಿ, ಈ ಆರ್ಯ ವೈಶ್ಯ ಜನಾಂಗದಲ್ಲಿ ಒಂದು ಕಿಂಚಿತ್ತು ಆ ದೇವಿಯ ತ್ಯಾಗ, ಕನ್ಯಕಾ ಪರಮೇಶ್ವರಿ ಇದ್ರೆ ತ್ಯಾಗ ಚಕ್ರವರ್ತಿನಿ, ವರ್ತಿ ಅಲ್ಲ ವರ್ತಿನಿ, ಸಿ ದಿ ಪರ್ಸೋನಿಫಿಕೇಶನ್ ಆಫ್ ಸ್ಯಾಕ್ರಿಫೈಸ್. ನಾವು ಸುಮ್ಮನೆ ನಮ್ಮ ಆಸೆಗೆ ನೋಟ್ ಅಲಂಕಾರ, ಕಾಯಿನ ಅಲಂಕಾರ, ಚಿನ್ನದ ಅಲಂಕಾರ ಅಂತೀವಿ. ನನ್ನಂಥವರು ಕನ್ಯಕಾ ಪರಮೇಶ್ವರಿನ ನೋಡಿದ್ರೆ ಐ ಬೌ ಡೌನ್ ಹರ್, ಐ ಅಡೋರ್ ಹರ್, ಐ ವರ್ಷಿಪ್ ಹರ್, ನಾಟ್ ಬಿಕಾಸ್ ಆಫ್ ಶಿ ಈಸ್ ವೇರಿಂಗ್ ದಿ ಗೋಲ್ಡನ್ ಎಲ್ಲ. ಐ ವರ್ಷಿಪ್ ಹರ್ ಬಿಕಾಸ್ ಶಿ ಇಸ್ ದಿ ಪರ್ಸಾನಿಫಿಕೇಶನ್ ಆಫ್ ತ್ಯಾಗ, ಸ್ಯಾಕ್ರಿಫೈಸ್. ನೀವೇ ಹೇಳಿ, ನನಗೆ ನಿಮ್ಗೆ ಚೆನ್ನಾಗಿ ಗೊತ್ತು, ಆ ಕುಲ ಗೋತ್ರದವ್ರು ನೀವು. ಹುಡುಗರು ಕೇಳಿ, ಮೆಂಬರ್ಸ್ ಕೇಳಿ, ಕನ್ಯಕಾ ಪರಮೇಶ್ವರಿ ವಿಚಾರ ಏನೋ ಗೊತ್ತಾ ಅಂತ. ಯಾವ್ರಿಗೆ ತಲ್ಸು ಡ್ಯಾನ್ಸ್ ಉಂಟು, ಅದಕ್ಕೆ ಪೋತಾ ಉಂಟಾಗುತ್ತೆ. ಹಾಗಾಗಬಾರ್ದು ರೀ. ಇವತ್ತು ಈ ಹಾಡುಗಳಿಗೆ ಯಾಕೆ ಶುರು ಮಾಡೋದು ಅನಿಸ್ಬಿಟ್ರು. ಬೆಳಗ್ಗೆನೂ ಅಷ್ಟೇ ಅಲ್ಲಿ ಮಾತಾಡುವಾಗ ಮಂತ್ರಮುಗ್ಧರಾಗ್ಬಿಟ್ಟಿದ್ರು. ಅಲ್ಲಿ ಮಾತಾಡೋದು ದೇ ಆರ್ ಸ್ಪೆಲ್ ಬೌಂಡ್ ಬಿಕಾಸ್ ದಿ ಸಬ್ಜೆಕ್ಟ್ ವಾಸ್ ಲೈಕ್ ದಟ್. ಈಗಲಾದರೂ ಯೋಚನೆ ಮಾಡಿ ಉಳಿಸ್ಕೊಳ್ಳೋಣ, ಸಂಸ್ಕೃತಿ ಉಳಿಸೋಣ. ನಾವು ಎಷ್ಟು ಚೆನ್ನಾಗಿರ್ತಿತ್ತು. ಹಾಡಿ. ಜಯ ದುರ್ಗ
दुर्गा जय दुर्गा जय दुर्गा जय दुर्गा जय दुर्गा दुर्गति नाशिनी नाशिनी आनंददायिनी दुर्गति नाशिनी दुर्गति नाशिनी आनंददायिनी आनंददायिनी जय दुर्गा जय दुर्गा दुर्गा जय दुर्गा जय दुर्गा जय दुर्गा दुर्गा जय दुर्गा दुर्गति नाशिनी दुर्गति नाशिनी आनंददायिनी आनंददायिनी जय दुर्गा जय दुर्गा जय दुर्गा जय दुर्गा जय दुर्गा दुर्गा जय दुर्गा दुर्गति नाशिनी दुर्गति नाशिनी आनंददायिनी 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 जय दुर्गा जय दुर्गा जय दुर्गा जय दुर्गा जय दुर्गा दुर्गा जय दुर्गा दुर्गति नाशिनी दुर्गति नाशिनी आनंददायिनी 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 जय दुर्गा जय दुर्गा जय दुर्गा जय दुर्गा जय दुर्गा दुर्गा जय दुर्गा दुर्गति नाशिनी दुर्गति नाशिनी आनंददायिनी 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 जय दुर्गा 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 दुर्गति नाशिनी दुर्गति नाशिनी दुर्गति नाशिनी दुर्गति नाशिनी आनंददायिनी आनंददायिनी
ಆನಂದದಾಯಿನಿ ಮಾ. ಆ ಜಗನ್ಮಾತೆಯನ್ನು ಬಿಟ್ಟರೆ ಬೇರೆ ಇನ್ಯಾರು ಇಲ್ಲ ನಮಗೆ. ತಾಯಿಯ ಸ್ಥಾನದಲ್ಲಿದ್ದಾಳೆ. ಅಮರ್ ಮಾ ತುಮ್ ಹಿ ತರ, ತಾಯಿ ನೀನೇ. ತುಮಿ ತ್ರಿಗುಣಧರ ಪರಾತ್ಪರ, ಎಲ್ಲವೂ ನೀನೇ ತಾಯಿ. ತುಮಿ ಜೊಲೆ, ನೀನು ಜಲದಲ್ಲಿದ್ದೀಯಾ, ಸ್ಥಳದಲ್ಲಿದ್ದೀಯಾ, ಆದ್ಯಾಶಕ್ತಿ. ಈ ಒಂದು ಸೀಸನ್ ಬರುತ್ತೆ ನೋಡಿ, ಅದಕ್ಕೆ ಈ ಹಾಡುಗಳಿಗೆಲ್ಲ ಆಗಮನಿ ಸಂಗೀತ ಅಂತ ಹೇಳ್ತಾರೆ. ಅಂದರೆ ತಾಯಿ ಬರೋದಕ್ಕೆ ಮುಂಚೆ ಕೇವಲ ಹೊರಗಡೆ ನಾವು ದುರ್ಗೆ ವಿಗ್ರಹ ಮಾಡಿ ಪೂಜೆ ಮಾಡೋದಕ್ಕಲ್ಲ, ಒಳಗಡೆನೂ ನಾವು ಅಣಿ ಮಾಡಿಕೊಳ್ತೀವಿ. ನೀವು ಆಶ್ರಮದ ಪದ್ಧತಿ ಅದು, ಆಶ್ರಮದ ಪದ್ಧತಿ. ಆಗಮನಿ ಸಂಗೀತ ಅಂತ ಹೇಳ್ತಾರೆ. ಆಗಮನಿ ಅಂದರೆ ಅವಳನ್ನ ಬರಮಾಡ್ಕೊಳ್ಳೋದು. ಬಾ ಜಗನ್ಮಾತೆ, ಇಷ್ಟು ವರ್ಷ ನಮ್ಮನ್ನು ಕಾಪಾಡಿದ್ಯಾ. ಪಾವಗಡದಲ್ಲಿ ಪ್ರವಾಹ ಬಂದಿದ್ದು ಕೇಳಿದ್ದೀರಾ? ಇಲ್ಲ. ಪಾವಗಡದಲ್ಲಿ ಭೂಕಂಪ ಬಂದಿದ್ದು ಕೇಳಿದ್ದೀರಾ? ಇಲ್ಲ. ಬರಗಾಲ ಇವ್ರು ಮಾಡ್ಕೊಂಡಿದ್ದು, ಬರಗಾಲನೂ ಇರಲಿಲ್ಲ, ಇವ್ರು ಮಾಡಿಕೊಂಡ್ರು. ಎಲ್ಲರೂ ಎಲ್ಲ ತೊಗೊಂಡೋಗಿ ಕರೆಂಟು ಮಾಡಿಕೊಂಡು ಎಲ್ಲ ಹಾಳು ಮಾಡಾಕ್ಬಿಟ್ರು. ಇಡೀ ಜಗತ್ತನ್ನೇ, ಇಡೀ ಪ್ರಪಂಚನೇ, ಇಡೀ ನಾಡನ್ನೇ. ಎಲ್ಲಾದರೂ ಪ್ರಪಂಚದಲ್ಲಿ ಒಳ್ಳೆಯ ಭೂಮಿಯನ್ನು ಮರುಭೂಮಿಯಾಗಿ ಮಾಡೋರು ಯಾರಾದ್ರು ಇದ್ದಾರೆ ಅಂದರೆ ಪಾವಗಡದಲ್ಲಿದ್ದಾರೆ ಅಷ್ಟೇ. ಬರ್ಕೊಡ್ತೀನಿ ನಾನು. ಐ ಆಮ್ ಟೆಲಿಂಗ್ ಯು. ನಾನು ಒಬ್ಬನೇ ಅದನ್ನು ಅಪೋಸ್ ಮಾಡಿದ್ದು. ತಕ್ಷಣ DC ಇದ್ದರು, ಅವ್ರು ಬಂದುಬಿಟ್ಟು ನನ್ನ ಹತ್ರ ಪರ್ಸನಲಾಗಿ ಹೇಳಿದ್ರು, ಬೇಡ ಸ್ವಾಮೀಜಿ, ಎಂಟ್ರಾಗಬೇಡಿ, ತುಂಬ ದೊಡ್ಡ ದೊಡ್ಡ ಕುಳಗಳು ಇದಕ್ಕೆ ಸೇರ್ಕೊಂಡ್ಬಿಟ್ಟಿವೆ, ನಿಮ್ಗೆ ಯಾಕೆ, ನಿಮ್ಮನ್ನು ಸುಮ್ಮನೆ ಬಿಡ್ತಾರ ಇವರು, ಬೇಡ. ನಾನು ಹೇಳಿದೆ ಡೆಪ್ಟಿ ಕಮಿಷನರ್ಗೆ, ಅಲ್ರಿ ಹೋಗಿ ನೋಡ್ರಿ, ಚೈನಾದಲ್ಲಿ ಎಲ್ಲಿದೆ ರೀ ಇದು ಎಂಥ ಸೋಲಾರು, ಯಾವುದೋ ಮರುಭೂಮಿಲಿದೆ. ಅಮೆರಿಕದಲ್ಲಿ ಎಲ್ಲಿದೆ ರೀ? ಕೊಲರಡೋ ಮರುಭೂಮಿಲಿದೆ. ನಮ್ಮ ದೇಶದಲ್ಲಿ ಕಡಲೆಕಾಯಿ ಬೆಳೆತೋ ಕಡೆ ಸೋಲಾರ್ ಹಾಕ್ಕೊಂಬಿಟ್ರು. ಯಾಕೆ? ಮೊದಲೇ ಸೋಂಬೇರ್ತನ. ನಿಮ್ಮ ಹಿಂದಿನ 3-4 ತಲೆಮಾರು ನೋಡಿ, ಸೈಕಲಲ್ಲಿ ಹಾಕ್ಕೊಂಡು ಸಾಮಾನುಗಳು ತೊಗೊಂಡು ಊರಲ್ಲಿ ಅಲ್ದು ಮಾರ್ಕೊಂಡು ಜೀವನ ಮಾಡಿದಕ್ಕೆ ಇವತ್ತು ನಾವೆಲ್ಲ ಇಳ್ದು ಹೋಗ್ಬಿಡು. ಬೆಂಜು, BMW ಕೂತ್ಕೊಂಡಿದ್ದೀವಿ. ಹೆಂಗೆ ಕಷ್ಟಪಡ್ತಿದ್ರು. ಇವತ್ತು ಕಷ್ಟವೇ ಪಡಲ್ಲ ಯಾರು. ಅದಕ್ಕೆ ಯಾರಾದ್ರು ಕಷ್ಟಪಟ್ಟು ಏನೋ ಮಾಡ್ತಿದ್ದಂದ್ರೆ ಅವ್ರ ಕಂಡ್ರೆ ಭಾಳ ಪ್ರೀತಿ. ಅಪ್ಪ ನೀನೊಬ್ಬನಾದರೂ ಇದೆಯಲ್ಲ ಅಂತ ಅನಿಸುತ್ತೆ ನನಗೆ. ನೋಡಿ ನೀವೇ, ಒಂದು ಗುಬಚ್ಚಿ ಇಲ್ಲ, ಒಂದು ಅಳಿಲಿಲ್ಲ, ಒಂದು ಪ್ರಾಣಿ ಇಲ್ಲ, ಒಂದು ಈ ಹುಳ ಉಪ್ಪಟೆಗಳು ಇದಿರುತ್ತೆ, ಜೀರುಂಡೆ, ಅದು ಇದು ಯಾವುದಿಲ್ಲ. ಬರೀ ಮಣ್ಣುಂಡೆ ಇದೆ ಅಷ್ಟೆ, ಯಾವುದೂ ಇಲ್ಲ ಅಲ್ಲಿ. ಅದೇ ಪ್ರದೇಶಕ್ಕೆ ನಾನು ಹೋಗ್ತಾ ಇದ್ದೆ ಭಾಳ ಹಿಂದೆ, 85, 86, 80. ಏನು ಪಕ್ಷಿಗಳು, ಏನು ಕೋಗಿಲೆಗಳು, ಗುಬಚ್ಚಿಗಳು, ಕಾಗೆಗಳು, ಪಕ್ಷಿಗಳು ಎಲ್ಲ ಇರ್ತಿದ್ದು ಅಲ್ಲಿ. ರಾಸ್ವಾಮಿ ತೀಸ್ಕೋ ಚಕ್ ಅಂತ ಮೊರದಲ್ಲಿ ಕಡಲೆಕಾಯಿ ಕೊಡ್ತಾಯಿದ್ರು ಹೆಂಗಸರುಗಳು. ಬೇಡ ಮತ್ತ ಈ ಒದ್ದಮ್ಮ, ನಂಗೆ ಆಗ್ತಾನೆ ತೆಲುಗು ಕಲಿತಾ ಇದ್ದೆ, ಈಗ ಕಲ್ತಂಗೆ ಆವಾಗಲೂ ಹಂಗೆ ಕಲಿತಾ ಇದ್ದೆ. ನಾಲ್ಕು ಒದ್ದಮ್ಮ ಅಂತಿದ್ದೆ. ನನ್ನ ಪಕ್ಕದವರು ಏನು ಕನ್ನಡದಲ್ಲಿ ಹೇಳ್ತಿದ್ರಿ, ಹಿಂಗೆ ತೆಲುಗಲ್ಲಿ ಹೇಳ್ತಿದ್ರಿ, ಕನ್ನಡದಲ್ಲಿ ತೆಲುಗಲ್ಲಿ ಕೊಡೋರು. ಈಗೇನಲ್ಲಿ ಹುಲ್ ಕಡ್ಡಿನೂ ಇಲ್ಲ, ಯಾರ್ಯಾರ ಭೂಮಿ ಎಲ್ಲಿಂದಲೂ ಗೊತ್ತಿಲ್ಲ. ದುಡ್ಡು ಒಂದು ಬರುತ್ತೆ ಬ್ಯಾಂಕಿಗೆ, ಇದ್ದಾರೆ ಅಷ್ಟೇ. ಭೂಮಿ ತಾಯಿಗೆ ಇದನ್ನು ನೀವು ಕೊಟ್ಟಿರೋದು. ತಲೆಮಾರು ಆ ನಮ್ಮ ಹಿರಿಯರು ಪೂರ್ವಿಕರು ಮಾಡಿದ, ಅವರು ಕೃಷಿ ಮಾಡಿದ ಭೂಮಿನ ತಗೊಂಡೋಗ್ಬಿಟ್ಟು ದುಡ್ಡು ಆಸೆಗೆ ಕೊಟ್ಬಿಟ್ರಲ್ಲ, ಸರಿನಾ ಇದು? ಹೊಟ್ಟೆ ಉರಿದೋಗುತ್ತೆ ಅವನ್ನೆಲ್ಲ ನೆನೆಸ್ಕೊಂಡ್ರೆ. ಇನ್ನೂ ಒಂದು ಗೊತ್ತಾ ನಿಮಗೆ, ಮನುಷ್ಯನ ಮೇಲೆ ಯಾವ ಎಫೆಕ್ಟ್ ಆಗುತ್ತೆ ಇದು ಅಂತ? ಅಲ್ಲಿಯ ರೇಸು, ಅಲ್ಲಿ ಬರುತ್ತಲ್ಲ ರೇಸು, ಮನುಷ್ಯನಿಗೆ ರೇಸ್ ಒಳಗಡೆ ಎಂಟ್ರಾಗಿ ಹೀ ಬಿಕಮ್ಸ್ ಇಂಪಾರ್ಟೆಂಟ್. ಕೆಲಸಕ್ಕೆ ಬಾರ್ದವನು ಬ್ಲಾಟಿಂಗ್ ಪೇಪರ್ ಥರ ಆಗಿಬಿಡ್ತಾನೋ, ಶಕ್ತಿಯೇ ಕಳ್ಕೊಂಡ್ಬಿಡ್ತಾನೆ. ಇದು ರೇಸು. ಅದಕ್ಕೆ ಅದನ್ನು ಅವರೆಲ್ಲ ಹಿಂದಿನವರು ಮರುಭೂಮಿಲಿ ಹಾಕಿದ್ರು. ಹೋಗ್ರಪ್ಪ, ಅಲ್ಲಿ ಯಾರು ಹೋಗಲ್ಲ, ಹೋಗಿ ಕರೆಂಟ್ ಬರುತ್ತೆ, ಬರೀ ಭೂಮಿ ಇದಾಗುತ್ತೆ. ಈಗ ಕೃಷಿ ಭೂಮಿನ ದುಡ್ಡಿನ ಆಸೆಗೆ ಮನುಷ್ಯ ಹೇಗೆ ಮಾಡಿಬಿಟ್ಟಲ್ಲ, ಒಂದು ಪರಂಪರೆನ ಹಾಳು ಮಾಡಿಬಿಟ್ರಲ್ಲ. ಯಾರೇ ಹಾಕ್ಕೊಳ್ಳಿ, ನಾನು ಅವರು ಇವ್ರಿಗೆ ಹೇಳ್ತಿಲ್ಲ, ನಿಜವಾದ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಷ್ಟಪಟ್ಟಿದ್ರು ಆಗೋದು, ಎಷ್ಟು ಕಷ್ಟಪಟ್ಟು ಪಡೋಣ. ಅರೇಬಿಯನ್ ಕಂಟ್ರಿನಲ್ಲಿ ಹಣ್ಣು ಬೆಳೆಸ್ತಾ ಇದ್ದಾರೆ. ಅರೇಬಿಯನ್ ಕಂಟ್ರಲ್ಲಿ
ದೇ ಆರ್ ಗ್ರೋಯಿಂಗ್, ದೇ ಆರ್ ಮೇಕಿಂಗ್ ಗಾರ್ಡನ್ಸ್ ಆಫ್ಟರ್ ಗಾರ್ಡನ್ಸ್. ಸೌದಿಗೆ ಹೋದರೆ, ಅಬುದಾಬಿಗೆ ಹೋದರೆ ಮರುಭೂಮಿನಲ್ಲಿ ತೋಟಗಳು ನೋಡ್ಬೋದು ನೀವು. ನಮ್ಮಲ್ಲಿ ತೋಟಗಳನ್ನ ಮರುಭೂಮಿ ಮಾಡಿದ್ರು. ಅವ್ರಿಗೆ ನಾವು ಬುದ್ಧಿವಂತರಲ್ಲ ನಾವು. ನೋಡಿ, ತಾಯಿಗೆ ಎಷ್ಟು ನೋವಾಗಿರಲ್ಲ. ಕರಾಗ್ರೆ ಲಕ್ಷ್ಮಿ ಅಂತ ಹೇಳಿ ನಮಸ್ಕಾರ ಮಾಡಿ, ಭೂಮಿಗೆ ನಮಸ್ಕಾರ ಮಾಡಿ ಓಡಾಡ್ತೀವಿ ನಾವು. ಈಗ ಕರಾಗ್ರೆ ಮೊಬೈಲ್, ಕರಾಗ್ರೆ ಮೊಬೈಲ್ ದೇವಿ. ನನ್ನ ಚಾರ್ಜರ್ ನೋಡಿದ್ದೀರಾ, ನನ್ನ ಚಾರ್ಜರ್ ನೋಡಿದ್ದೀರಾ? ಬೆಳಗ್ಗೆ ಎಲ್ಲರೂ ಬಂದು ಅದೇ ಸುಪ್ರಭಾತ. ಆ ಕಡೆ ಪೆಟ್ಟಿನೂ ಈ ಕಡೆ ಪೆಟ್ಟಿನೂ ಚಾರ್ಜರ್ ಉಂಡಿದೆ, ವಾಲ್ ಚಾರ್ಜರ್, ವೀಲ್ ಚಾರ್ಜರ್, ಯಾವ ಚಾರ್ಜರ್ ಇಲ್ಲ. ಬೆಳಗ್ಗೆ ಹೊತ್ತು ಮನೇಲಿ ಹಿಂದೆ ರಾಘವೇಂದ್ರ ಸ್ವಾಮಿ, ಗುರುವಾರ ರಾಘವೇಂದ್ರ ಸ್ವಾಮಿ, ಶುಕ್ರವಾರ ದೇವಿ, ಮಂಗಳವಾರ ದೇವಿ, ಕೃಷ್ಣ, ಶನಿವಾರ ವೆಂಕಟರಮಣ ಸ್ವಾಮಿ ಅಂತೆಲ್ಲ ಜ್ಞಾಪಿಸ್ಕೋತಾ ಇದ್ರು. ಈಗ ಹಂಗಲ್ಲ, ಎದ್ದ ತಕ್ಷಣ ಚಾರ್ಜರ್ ಚಾರ್ಜರ್ ಚಾರ್ಜರ್. ಹೆಂಗಾಗೋಯ್ತು ನೋಡಿ. ತಾಯಿಗೆ ಕೇಳ್ತಾಳೆ ಶ್ರೀರಾಮಕೃಷ್ಣ ಹಾಡೋದದ್ದು, ತುಮಿ ಸಂಧ್ಯಾ ತುಮಿ ಗಾಯತ್ರಿ ತುಮಿ ಜಗದ್ಧಾತ್ರಿ. ಜಗದ್ಧಾತ್ರಿ ಪೂಜೆ ಮಾಡ್ತಾರೆ, ಕೂತ್ಕೊಂಡಿದ್ದಾರೆ ಇಲ್ಲಿ. ಅವರು ನನ್ನ ಕರೆಸೋರು, ಧಾತ್ರಿ ಪೂಜೆ ಮಾಡೋರು. ಎಷ್ಟು ಚೆನ್ನಾಗಿ ಮಾಡೋರು ಆ ಪೂಜೆಗಳೆಲ್ಲ. ಯಜ್ಞ ಮಾಡೋರು, ಭೂಮಿಗೆ ನಮಸ್ಕಾರ ಮಾಡೋರು, ಭೂಮಿ ಕೇಳ್ಕೊಳ್ಳೋರು, ಅಮ್ಮ ಕೋಪ ಮಾಡ್ಕೋಬೇಡ, ನಮಗೆ ಒಂದಷ್ಟು ಊಟ ಕೊಡು, ಅನ್ನ ಕೊಡು, ಅನ್ನ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿ ಅಂತ ಕೇಳೋರು. ಈಗ ಫೋನ್ ಮಾಡಿಬಿಟ್ಟು ಅದಕ್ಕೆ ಪ್ಯಾನಲ್ ಹಾಕ್ಬಿಡು ಅಂತ ಹೊಟ್ಟೋಗ್ತು. ತಿಂಗಳು ಬಂದ್ರೆ ದುಡ್ಡು. ಐ ಆಮ್ ವೆರಿ ಸಾರಿ ಟು ಟೆಲ್ ಯು. ಒಂದೊಂದ್ಸರಿ ನಂಗೆ ನೋವಾಗುತ್ತೆ, ಹೇಳ್ಬಿಡ್ತೀನಿ. యారిಗೂ ఇష్టపడలే వాళ్ళకేమి నాకు డబ్బులు వస్తుంది వాళ్ళ బ్యాంక్ಗೆ వస్తుంది మరి పోతాను వస్తాను వీళ్ళకేమి ಅಂತ ಹೇಳೋರು ಇದ್ದಾರೆ. ಆದರೆ ನಿಂದು ಮಾತ್ರ ಎಂಜಾಯ್ಮೆಂಟ್ ನೋಡಿದ್ಯಾ? ಜನರೇಷನ್ ಹೊಟ್ಟೋಯ್ತಲ್ಲಯ್ಯ. ಮುಂದಿನ ಜನರೇಷನ್ಗೆ ಏನು ಕೊಟ್ಟೆ ನೀನು? ಬೂದಿ ಕೊಟ್ಟೆ ಅಷ್ಟೆ. ನಿಜ ಮಾತು ಹೇಳ್ತೀನಿ. ಒಂದು ಪಕ್ಷಿ ಇಲ್ಲ, ಒಂದು ಕಾಡು ಪ್ರಾಣಿ ಇಲ್ಲ ಅಲ್ಲಿ. ಮೊನ್ನೆ ಅವನ ಈಡಿಯಟ್ ಅವ್ರು ಪಾವಗಡದಲ್ಲಿ ಸಿಂಹ ಬಂದಿದೆ ಅಂತ, ಅದು 2 ಕಾಲಂತಂದರೆ ಒಪ್ಕೋತಾ ಇದ್ದೆ, 4 ಕಾಲಂತಂದ್ರೆ ನೀವು ಕ್ಲೀನಾಗಿ ನೋಡಿ ಅಟ್ಲೀಸ್ಟ್ ಅದನ್ನು. ಅಲ್ಲಿ ಬಾವುಟಗಳಿದೆ, ಎಲ್ಲ ದೇಶದ ಬಾವುಟ ಇದೆ. ಗುಜರಾತಲ್ಲಿ ಅದಾಗಿರೋದು. ನಾವು ಅದನ್ನು ನಂಬಿಟ್ಟು ಪಾವಗಡದಲ್ಲಿ ಸಿಂಹ ಬಂದಿದೆ ಅಂತ ನಾನು ಅಲ್ಲಿ ಬರಿಬೇಕಂತಿದ್ದೆ. ಯಾಕೆ ಸುಮ್ಮನೆ ಮೊದಲೇ ಬಿಡಿದ್ದು, 2 ಕಾಲಂದು ಅಂತ ಹೇಳ್ಬೇಕಾಯ್ತು. ಈಗ ಹಿಂದೆ ಕೃಷ್ಣರಾಯರು ಸ್ಕೂಟರ್ನಲ್ಲಿ ಹೋಗುವಾಗ ಹುಲಿ ಕಣ್ತಂತೆ. ಅದು ಇಲ್ಲಿ ನೋಡಿದೆ, ಇದ್ಯಾಕೆ ಈ ಹುಲಿ ಇಲ್ಲಿ ಬಂದಿದೆ ಅಂತ. ಈ ಹುಲಿ ನೋಡ್ತದೆ, ಆ ಹುಲಿ ಯಾಕೆ ಇಲ್ಲಿ ಬಂದಿದೆ ಅಂತ. ಹಂಗಿತ್ತಾಗ ಕಾಲ. ಚಿರತೆ, ಹುಲಿ ಎಲ್ಲ ಇರ್ತಿತ್ತು, ಏನಿಲ್ಲ. ಅಂಗಡಿಗಳು ಬಂದಿವೆ. ಅದರಲ್ಲೂ ತಿರುಮಣಿ ಏರಿಯಾದಲ್ಲಿ ಬಾರ್ಗಳು, ಅಂಗಡಿಗಳು ಇಡೀ ತುಮಕೂರು ಜಿಲ್ಲೆಯಲ್ಲಿಲ್ಲ ಅಷ್ಟಿವೆ ಅಲ್ಲಿ. ನಿಮ್ಗೇನು ಗೊತ್ತಾಯ್ತು ಸ್ವಾಮೀಜಿ? ನೋಡ್ತಾ ಇರ್ತೀವಲ್ಲ, ನಮಗೆ ಮೆಸೇಜು ಗೊತ್ತಾಗುತ್ತೆ. ಎಷ್ಟು ಅಂಗಡಿಗಳು ಗೊತ್ತಾ? ಅಂಗಡಿ ಮೇಲೆ ಅಂಗಡಿ, ಅಂಗಡಿ ಮೇಲೆ. ಹುಡುಗರು ಯಾರು ಇಲ್ಲವೇ ಇಲ್ಲ 4 ಗಂಟೆ ಮೇಲೆ. ಹಿಂದೆ 4 ಗಂಟೆ ಮೇಲೆ ದೇವಸ್ಥಾನ ಕೊಟ್ಟೋಗರು, ರಾಘವೇಂದ್ರ ಸ್ವಾಮಿ, ವೆಂಕಟರಮಣ ಸ್ವಾಮಿ, ಅದೆಲ್ಲ. ಈಗ ಹಾಗೆ ದೇವಸ್ಥಾನ ಕೊಟ್ಟೋಗ್ತದೆ, ತೀರ್ಥ ತಗೊಂಡು. ತಾಯಿ ದುರ್ಗೆನ ಪ್ರಾರ್ಥಿಸ್ಕೊಳ್ಳೋಣ. ಅಮ್ಮ ಎಲ್ಲರೂ ನಮ್ಮ ಅಮ್ಮ ತುಮ್ಹಿ ತರ, ತುಮಿ ತ್ರಿಗುಣಧಾರ ಪರಾತ್ಪರ. ತಾಯಿ ನೀನೇ ಸರ್ವಸ್ವ. ತುಮಿ ಜೊಲೆ, ತುಮಿ ಸ್ಥೊಲೆ, ಅಕೂಲೇರ ಪ್ರಾಣಕರ್ತಿ, ಸದಾಶಿವೇರ ಮನೋಹರ. ತಾಯಿ ಜಗನ್ಮಾತೆ ಅಂಥೇಳಿ ಪ್ರಾರ್ಥಿಸ್ಕೊಳ್ಳಿ. ಯಾರಾದರೂ ಏನಾದರೂ ಹಾಕ್ಕೊಳ್ಳಿ, ನಾವು ಮಾತ್ರ ದೇವಿಯನ್ನು ಪ್ರಾರ್ಥಿಸ್ಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ರಿಗೂ ಒಳ್ಳೆಯದಾಗೋ ಥರ ನಾವು ಪ್ರಾರ್ಥಿಸ್ಕೊಳ್ಳೋಣ. ಈ ಹಾಡು ಹಾಡಿ ನಿಮಗೆ ಬರುತ್ತೆ. ಈ ಹಾಡು ಆವಾಗಲೇ ನಾವೇನಾದರೂ ಗಟ್ಟಿ ಮಾಡಿ ವಿರೋಧ ಮಾಡಿದರೆ ಇಷ್ಟೊತ್ತಿಗೆ ಇಷ್ಟು ಇರ್ತಿರ್ಲಿಲ್ಲ. ಈಗ 30,000 ಎಕರೆನಲ್ಲಿ ಪ್ಯಾನೆಲ್ ಬೋರ್ಡ್ ಹಾಕೊಂಡು ಕೂತಿದ್ದಾರೆ. 30,000 ಏಕರ್ಸ್. ಆ ನವಜಾತ ಶಿಶುಗಳು, ಆ ಮಕ್ಕಳುಗಳು, ಆ ಬಾಣಂತಿಯರು, ಆ ಅಜ್ಜಿಯರು, ಆ ಅಜ್ಜಂದರು, ಅದಕ್ಕೆ ಇಲ್ಲಿ ನೋವು ಅಲ್ಲಿ ನೋವು, ನಿಂತ್ಕೊಳ್ಳೋಕ್ಕಲ್ಲ, ಕೂತ್ಕೊಳ್ಳೋಕ್ಕಲ್ಲ, ನಡೆಯೋಕ್ಕಾಗಲ್ಲ. ಯಾಕೆ? ಆ ರೇಸು ಯಾವಾಗಲೂ ಮೈ ಮೇಲೆ ಬೀಳ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ರೇಸ್. ನೋಡಿ, ತಾಯಿಗೆ ನಾವೆಂಥ ದ್ರೋಹ ಮಾಡಿದ್ದು. ನಾನು ಆ ಭಾಷೆ ಉಪಯೋಗಿಸ್ತಾ ಇದ್ದೀನಿ.
ಭೂಮಿ ತಾಯಿಗೆ ನಾವು ದ್ರೋಹ ಮಾಡಿಬಿಟ್ಟು. ಅಮ್ಮ ಗೌರ್ಮೆಂಟಾ? ಎಲ್ಲಿದೆ? ಅವತ್ತು ಅವಾಗ ಯಾರಿದ್ದಿದ್ದು ಯಾರು ಹೇಳ್ತೀರಾ? ಬಾಬೂಜಿ ಯಾರು ಹೇಳ್ತೀರಾ? ಅವಾಗ ಡಿ ಸಿ ಯಾರಿದ್ದಿದ್ದು? ತಮಿಳಿಯನ್ನು ಹೆಸರು ಹೇಳಿ. ನನಗೆಲ್ಲ ಹೇಳ್ತೀನಿ, ಬಟ್ ನೀವು ಹೇಳಿ. ಇದು ಸ್ಟಾರ್ಟ್ ಆಗಿದ್ದು ಹಳ್ಳಿ ಹೆಸರನ್ನು ಹೇಳ್ಬೋದು, ನಾವು ಯಾರು ಅಂತಲೂ ಹೇಳ್ಬೋದು. 1 ಎಕರೆಯಲ್ಲಿ ಶುರು ಮಾಡಿದ್ರು ಅವರೆಲ್ರಿಗೂ ಇಂಜೆಕ್ಟ್ ಮಾಡಿದ್ರು. ನನಗಿಷ್ಟು ಬರ್ತಿದೆ, ನನಗಿಷ್ಟು ಬರ್ತಿದೆ ಅಂತ ಹೇಳಿ. ಆಗ ಡಿ ಸಿ ಹತ್ರ ನಾನು ಹೋಗಿದ್ದೆ, ನಿಮ್ಗೆ ಹೇಳ್ತಾ ಇದ್ದೇನೆ ಇವತ್ತು. ಬೇಡ, ಪಾವಗಡನ ಪರ್ಮನೆಂಟ್ ಬರಗಾಲ ಸ್ಥಳ ಮಾಡಿಬಿಡ್ತೀರ. ಎಷ್ಟು ಮಿಲ್ಗಳಿತ್ತು, ಎಷ್ಟು ರೈಸ್ ಮಿಲ್ ಇತ್ತು, ಎಷ್ಟು ಡಿಗಾಡಿಕೇಟರ್ಸ್ ಇತ್ತು, ಎಷ್ಟು ಆಯಿಲ್ ಮಿಲ್ ಇತ್ತು. ನೀವೇ ನೋಡಿ, ನನಗೇನು ಕೊಡ್ತಿರ್ಲಿಲ್ಲ ನೀವು. ಎಷ್ಟು ಇತ್ತು ನೋಡಿ. ಅಕ್ಕಿ ರೈಸ್ ಮಿಲ್ಸ್ ಎಷ್ಟಿತ್ತು. ಪ್ರಸನ್ನ, ತುಮಕೂರು ಪ್ರಸನ್ನ, ತಾತ ಪ್ರಸನ್ನ, ಅವ್ರ ಹೆಸರುಗಳೆಲ್ಲ ಜ್ಞಾಪಕ ಇದೆ. ಈಗೆಲ್ಲ ಗೋಡನ್ಗಳಾಗ್ಬಿಟ್ಟಿದೆ. ಬೆಳೆ ಇಲ್ಲ ಅಂದರೆ ಯಾರಿಲ್ಲ ಅಂತ ಹೇಳ್ತಾರೆ. ನಿಂದೇ ತಪ್ಪು. ಹಿರಿಯರು ಹಾಕ್ಕೊಟ್ಟಿದ್ದು ಹೆಜ್ಜೆಲಿ ಹೋಗಿ ರಂಗಯ್ಯ ಶೆಟ್ಟರು ಅಷ್ಟು ಜ್ಞಾಪಕ ಬರ್ತಾರೆ. ಆ ವಯಸ್ಸಲ್ಲಿ ಹೋಗೋದು, ಓಡಾಡೋದು, ಬರೋದು. ಕೃಷ್ಣರಾಯರು ಅವರು ನೋಡಿದ್ರು ಎಷ್ಟು ಓಡಾಡ್ತಿದ್ರು, ಎಷ್ಟು ಕಷ್ಟಪಡ್ತಿದ್ರು. ಒಂದು ಮನಸ್ಸಿಗೆ ನೆಮ್ಮದಿ ಇತ್ತು, ಶಾಂತಿ ಇತ್ತು, ಸಮಾಧಾನ ಇತ್ತು, ಫಸ್ಟ್ ಕ್ಲಾಸ್ ಆಗಿದ್ರು. ನಮಗೆ ಇಷ್ಟೆಲ್ಲ ಇದ್ರೂ ಪ್ರಾಬ್ಲಮ್, ಇಷ್ಟೆಲ್ಲ ಆದರೂ ಕನ್ಸಲ್ಟೆಂಟ್ ಡಾಕ್ಟರ್ ಹತ್ರ ಫೋನ್ ಮಾಡ್ಕೊಂಡು ಹೋಗ್ಬೇಕು. ನೆಮ್ಮದಿ ಇದೆಯಾ ನಮಗೆ? ಭೂಮಿ ತಾಯಿ. ಅದಕ್ಕೆ ತಾಯಿ ಹಾಡು ಹಾಡಿದಾಗ ಅವೆಲ್ಲ ಜ್ಞಾಪಕ ಬರ್ತಾ ಇದೆ ನನಗೆ. ನೀವೇ ಹೇಳಿ, ನಾನು ಸರಿನಾ ತಪ್ಪಾ? ನೀವು ಹೇಳಿ. ದುಡ್ಡೆಲ್ಲ ಮುಖ್ಯ. ಮನಿ ಈಸ್ ನಾಟ್ ದಿ ಮೇಜರ್ ಥಿಂಗ್. ಮನಿ ವಿಲ್ ನಾಟ್ ಗಿವ್ ಯು ಎನಿ ಸಮಾಧಾನ ಅನ್ನೋದು ಹಣದಿಂದ ಬಂದಿಲ್ಲ. ನಿಮಗೆ ಗೊತ್ತಿಲ್ಲ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅವರೆಲ್ಲ ಅಂತ. ನಾವು ಅಂಬಾನಿನ ಬರೀ ಒಂದು ಭಾಗ ಮಾತ್ರ ತೋರಿಸ್ತಾವ್ರು. ಅವ್ರು ನಡ್ಕೊಂಬರೋದು, ಆಯಮ್ಮ ಹಿಂಗೆ ನಿಂತ್ಕೊಂಡ್ರೆ ಪಕ್ಕದಲ್ಲಿ ಬಂದ್ಬಿಟ್ಟು ಅವನಿಲ್ಲ ಸ್ವಲ್ಪ ಟಚ್ ಮಾಡ್ತಾನೆ, ಅವಳು ಸ್ವಲ್ಪ ಈ ಸರ್ ಮಾಡ್ತಾನೆ. ನೀತು ಅಂಬಾನಿ ನಿಂತ್ಕೊಂಡ್ರೆ 4 ಜನ ಅಶ್ಚರ್ಯ ಈಗ ತಗೊಂಡ್ರೆ. ಆಮೇಲೆ ಇಲ್ಲೇನೋ ಹೆಂಗೆ, ಅಯ್ಯೋ ರಾಮಕೃಷ್ಣ ನೀವು ನೋಡಿದ್ರೇನ? ಅಯ್ಯೋ, ಅಲ್ಲಿಂದ ಬರೋರಲ್ಲಿ 6-8 ಜನ ಅವ್ರ ಜೊತೆ ಇರ್ತಾರೆ. ಇಲ್ಲೇನೋ ಒಂದು ಚುಕ್ಕಿ ಇದ್ರೆ ಅವನು ಏನ್ತಿದ್ದಾರೆ. ಎಲ್ಲಿವರೆಗೆ ಅದು ಮಾಡಬಲ್ಲ ಅವನು? ಅವಳು ಓಡಾಡೋವ್ರಿಗೆ. ಬಿತ್ತು ಅಂದರೆ ಇಲ್ಲೂ ಟಚ್ ಇಲ್ಲ, ಇಲ್ಲೂ ಟಚ್ ಇಲ್ಲ, ಒಟ್ಟಿಗೆ ಟಚ್. ನೋಡಿ ಎಂಥ ಸ್ಥಿತಿ ಬಂದ್ಬಿಡ್ತು ನಮ್ಮ ದೇಶದಲ್ಲಿ. ನೀವು ನೋಡಿ, ಹುಡುಗರಿಗೆ ಅದೇ ಈಗ ಏನಾಗ್ತಿದೆ ಅಂದರೆ, ಹುಡುಗರಿಗೆ ಅದೇ ಏನು ಆದರ್ಶ, ಹುಡುಗರಿಗೆ ಅದೇ ಆದರ್ಶ. ಆ ಸ್ವಾಮೀಜಿ ಹಳೇ ಕಾಲದ್ದು ಮಾತಾಡೋರನ್ನು ಕೇಳಿದ್ದೀನಿ ಹುಡುಗರನ್ನ. ಇನ್ನು ಹೊಸ ವಿಚಾರ ಇರಬೇಕು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾವ AI ರೀ? ಯಾವ AI? ಭಾಸ್ಕರಾಚಾರ್ಯನ ನೆನೆಸೋರೇ ಇಲ್ಲ. ಗೆಲೀಲಿಯೋ ಹುಟ್ಟೇ ಇರಲಿಲ್ಲ. ನಮ್ಮ ಹುಡುಗರು ಗೆಲೀಲಿಯೋ ಹೆಸರು ಹೇಳ್ತಾರೆ, ಭಾಸ್ಕರಾಚಾರ್ಯನ ಹೆಸರು ಹೇಳಲ್ಲ. ಈಗ ನಿಮ್ಗೊಂದು ಕ್ವಿಜ್ ಕೊಡ್ತೀನಿ. ಮುಂದಿನ ಭಾನುವಾರ ನೀವು ನನಗೆ ಚೀಟಿ ಬರೆದು ಕೊಡ್ಬೇಕು. ಎಲ್ಲರೂ ಮುಂದೆ ಹೇಳಬಾರ್ದು. ಹೇಳ್ತೀನಿ ಕೇಳಿ. ಬಾಬರ್ ಮಗ ಯಾರು? ಬಾಬರ್ನ ಮಗ ಯಾರು? ಹುಮಾಯೂನ್. ಹುಮಾಯೂನ್ನ ಮಗ ಯಾರು? ಅಕ್ಬರ್ನ ಮಗ ಯಾರು? ಜಹಾಂಗೀರ್. ಹಾಗೆ ಹೇಳ್ಕೊಂಡು ಹೋಗಿ. ಎಷ್ಟು ನಮ್ಮ ಹುಡುಗರಿಗೆ ಅಪ್ಪ ಇರುತ್ತೆ. ಈಗ ನಾನು ಕೇಳೋದಕ್ಕೆ ಉತ್ತರ ಕೊಡಿ. ದಶರಥನ ಅಪ್ಪನ ಹೆಸರು ಹೇಳಿ. ದಶರಥ ಮಹಾರಾಜನ ತಂದೆ ಹೆಸರು ಹೇಳಿ. ಅವರ ಅಪ್ಪನ ಹೆಸರು ಹೇಳಿ. ಪಾಪ ಏನೋ ಅಪ್ಪನ. ಐ ಕ್ಯಾನ್ ಟೆಲ್. ಇಕ್ಷ್ವಾಕು ಪೂರ್ತಿ
ರಘುವಿಂದ, ರಘುವಂಶದಿಂದ ರಾಮನವರೆಗೆ ನೀವು ಹೇಳಿ, ನಾಗ ನಾನು ನಿಮ್ಗೆ ಸಲ್ಯೂಟ್ ಮಾಡ್ತೀನಿ, ನಿಮಗೊಂದು ಸಲಾಮ್. ಏನೋ ಅಡ್ಜಸ್ಟ್ ಮಾಡಿ ಪಾಪ ರಾಮನಾಥ್ ಅವರು ದಶರಥನ ಅಪ್ಪನ ಹೆಸರು ಹೇಳ್ತಾರೆ. ಹೇಳಿ, ಅವರ ಅಪ್ಪನ ಹೆಸರು ಹೇಳಿ. ಆದರೆ ನಮ್ಮ ಹುಡುಗರು ಹುಮಾಯೂನು, ಬಾಬರು, ಅಕ್ಬರು, ಜಹಾಂಗೀರು, ಶಹಜಹಾನ್ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ನಮಗೆ ಹೇಳ್ಕೊಡ್ಲಿಲ್ಲ. ನಮಗೆ ನಾವು ಮಾಡಿದ ತಪ್ಪದು. ಬರೀ ರಾಮ ರಾಮ ಅಂತ ನಿಂತುಬಿಟ್ಟು ನಾವು. ಅದು ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ರಾಮನ ದೇವಸ್ಥಾನ ಕಟ್ಟಿ ಏನೂ ಆಯಿತು. ಇಲ್ಲದರೆ ಅಲ್ಲಿ ರಾಮನೂ ಇಲ್ಲ ಬರೀ ಪೊಲೀಸ್ನವರು, ಎಲ್ಲ ಹಸಿರು ಬಟ್ಟೆ ಹಾಕ್ಕೊಂಡಿರೋರು, ಎಲ್ಲ ಶುಕ್ರವಾರದವರು. ಈಗ ಒಂಚೂರು ಅವೇರ್ನೆಸ್ ಬಂತು ರಾಮಂದು. ಎಲ್ಲಿ ಬರ್ತೀರ ನಿಮ್ಮ ಹುಡುಗರ ಕೈಲಿ? ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಪಿ ಬುಕ್ ಇದೆಯಾ ನಿಮ್ಮ ಮನೇಲಿ? ಮ್ಯೂಸಿಯಮಲ್ಲಿ ಇದೆ ಅಷ್ಟೆ, ಮನೇಲಿಲ್ಲ. ನೀ ಬರೀತಿದ್ಯಾ? ಬೇಡ. ಅದಕ್ಕಿಲ್ಲಿ ಕೂತಿದ್ದೀರ ನೀವು. ಮುಂದಿನ ಭಾನುವಾರ ಫೋನ್ಗಳು ಮಾಡ್ಕೋಬೇಡಿ. ಹುಡುಕ್ಬಿಟ್ಟು 7 ತಲೆಮಾರ್ದು ಹೆಸರು ಕೊಡಿ ನನಗೆ. ಅಮ್ಮ ಸ್ವಾಮಿ, ಗೂಗಲ್ ಆದರೂ ನೋಡಿ, ಯಾರಾದರೂ ಗುಗ್ಗುಗಳ ಹತ್ತಾದರೂ ಮಾತಾಡಿ, ಏನಾದರೂ ಮಾಡಿ ನಂಗೆ ಉತ್ತರ ಕೊಡಿ. ನಂಗೇನು ಸಂತೋಷ ಅಂದರೆ ಅಟ್ಲೀಸ್ಟ್ ಅಷ್ಟು ಕಷ್ಟಪಟ್ಟು ನೀವು ನಮಗೆ ಉತ್ತರ ಕೊಡ್ತೀರಲ್ಲ, ಅಷ್ಟು ಸಾಕು. ವಾಚ್ ಕೊಡಿ. ಅಬ್ಬಾ, ಧನ್ಯೋಸ್ಮಿ ರೀ. ಹಿಂದೆ ಹೇಳೋರು ಆಚಾರ್ಯನ ಕೇಳಿ ರಾಮಾಯಣ ಪುಸ್ತಕವನ್ನು ನೋಡಿ ಅದನ್ನು ನಾನು ಪರಿಶೀಲಿಸಿ ಅದನ್ನು ನಾನು ಬಂದು ಹೇಳ್ತಿದ್ದೆ. ಹಿಂದೆ ಹೇಳೋರು ಈಗ ಎಷ್ಟು ಚೆನ್ನಾಗಿ ಹೇಳಿದ್ರಿ, ಗೂಗಲಲ್ಲಿ ನೋಡಿ ಬಂದು ಹೇಳ್ತೀನಿ. ಅಷ್ಟಾದರೂ ಹೇಳಿದ್ರಲ್ಲ, ಧನ್ಯ. ಏನಮ್ಮ ಅಲ್ವಾ ಅಮ್ಮ? ಹಾಂ, ಹೋಗ್ತಾ ಮರೀದೆ ತೊಗೊಳ್ಳಿ, ಫುಲ್ ಗೋಲ್ಡ್ ಇದ್ದಂಗಿದೆ. ದುರ್ಗೆ ದಲನಿ ದುಃಖಮ ದಾರಿದ್ರ ಗಹನಿ ದುಷ್ಟ ವಿಧಾರಿಣಿ ಹರ ಶಂಭು ಜಾಯ. ದುರ್ಗೆ ದಲನಿ ದುಃಖಮ ದಾರಿದ್ರ ಗಹನಿ ದುರ್ಗೆ ದಲನಿ ದುಃಖಮ ದಾರಿದ್ರ ಗಹನಿ ದುಷ್ಟ ವಿಧಾರಿಣಿ ಹರ ಶಂಭು ಜಾಯ. ದುರ್ಗೆ ದಲನಿ ದುಃಖಮ ದಾರಿದ್ರ ಗಹನಿ
ಸಪ್ತದ್ವೀಪ ನವಖಂಡ ತ್ರೈಲೋಕ್ಯ ವ್ಯಾಪೀತ ಸಪ್ತದ್ವೀಪ ನವಖಂಡ ತ್ರೈಲೋಕ್ಯ ವ್ಯಾಪೀತ ಯಾಚೆ ಸುಯಶಚಾರು ಯಾಚೆ ಸುಯಶಚಾರು ಆನಂದ ದುರ್ಗೆ ಲಹರಿ ಸುಖಮ ದುಷ್ಟ ವಿನಾರಿಣಿ ಹರ ಶಂಭು ನ್ಯಾಯ ದುರ್ಗೆ ಲಹರಿ ಸುಖಮ ದುರ್ಗೆ ಲಹರಿ ಸುಖಮ ದುಷ್ಟ ವೇದಾರಿಣಿ ಹರ ಶಂಭು ಜಾಯ ದುರ್ಗೆ ಲಹರಿ ಸುಖಮ ದುರ್ಗೆ ಲಹರಿ ಸುಖಮ ಶ್ರೀರಾಮಕೃಷ್ಣ ಪರಮಹಂಸರಿಗೆ ನಿಮ್ಮ ಹಾಗೆ ಒಬ್ಬ ಗೃಹಿ ಭಕ್ತ ಮಹೇಂದ್ರನಾಥ ಗುಪ್ತ ಅಂತ ಅವನ ಹೆಸರು. ಅವನು ಶ್ರೀರಾಮಕೃಷ್ಣ ಒಂದು ದಿವಸ ಮಾತಾಡ್ತಾ ಕೇಳ್ತಾನೆ, ಸ್ವಾಮಿ ನಾನು ದೇವ್ರು ನೋಡ್ಬೋದಾ ಅಂತ ಕೇಳ್ತಾನೆ. ನರೇಂದ್ರನಾಥ ಏನು ಕೇಳ್ದ, ಸ್ವಾಮಿ ನೀವು ದೇವ್ರನ್ನ ನೋಡಿದ್ದೀರಾ ಅಂತ ಕೇಳ್ದ. ಮಹೇಂದ್ರನಾಥ ಏನು ಕೇಳ್ದ, ಸ್ವಾಮಿ ನಾನು ದೇವ್ರನ್ನ ನೋಡ್ಬೋದಾ ಅಂತ. ನಾವೆಲ್ಲ ಆ ಮಾತುಗಳಿಂದ ಆಕರ್ಷಿತರಾಗಿ ರಾಮಕೃಷ್ಣಾಶ್ರಮಕ್ಕೆ ಸೇರ್ಕೊಂಡ್ಬಿಟ್ಟಿತ್ತು. ನರೇಂದ್ರನಾಥನಿಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮಗು ನಾನು ದೇವ್ರನ್ನ ನೋಡಿದ್ದೀನಿ ಅಂತ ಕೇಳ್ತೀಯಲ್ಲ, ನಾನು ನೋಡಿದ್ದೀನಿ. ಅಷ್ಟೇ ಅಲ್ಲ ಮಗು, ನಿನಗೂ ತೋರಿಸ್ಬಲ್ಲೆ. ಇಡೀ ಜಗತ್ತಿನಲ್ಲಿ ಯಾರಾದರೂ ಮಹಾಪುರುಷರು ನಾನು ದೇವ್ರನ್ನ ನೋಡಿದ್ದೀನಿ ನಿನಗೂ ತೋರಿಸ್ಬಲ್ಲೆ ಅಂತ ಹೇಳಿದರೆ ನಾನು ನಂಬ್ತೇನೆ. ನೆಕ್ಸ್ಟ್ ಪ್ರಶ್ನೆ ಮಹೇಂದ್ರನಾಥ ಕೇಳಿದ್ರು, ಇಷ್ಟು ಸತ್ಸಂಗಕ್ಕೆ ಬರ್ತಿದ್ದೀನಿ, ಇಷ್ಟು ಚೆನ್ನಾಗಿ ಹಾಡ್ತೀರಾ, ದೇವಿ ಹಾಡು ಹಾಡ್ತೀರಾ, ಕೃಷ್ಣನ ಹಾಡು ಹಾಡ್ತೀರಾ, ನೀವು ಸಮಾಧಿ ಹೋಗ್ತೀರಾ, ನಾನು ದೇವರು ನೋಡ್ಬೋದಾ? ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡಬಹುದು, ಆದರೆ ಈ ಕಣ್ಣಿನಿಂದ ಅಲ್ಲ. ಅವಾಕಾಗ್ತಾರೆ, ಅಯ್ಯ ಏನು ಹಿಂಗೆ ಅಂದ್ಬಿಟ್ರಿ? ಹೌದು, ಈ ಕಣ್ಣು ದೇವ್ರನ್ನ ನೋಡುವಂಥ ಕಣ್ಣಲ್ಲ. ಸ್ತಬ್ಧರಾಗ್ಬಿಟ್ರಿ ನೀವು. ಯಾಕೆ? ಶ್ರೀರಾಮಕೃಷ್ಣದ್ದು ಫಾರ್ಮುಲಾ ಇದೆ, ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧ ಭಕ್ತಿ. ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧ ಭಕ್ತಿ. ಏನು ಹಾಗಂದ್ರೆ, ಪ್ರಹ್ಲಾದನಿಗಿತ್ತಲ್ಲ ಮನಸ್ಸು, ಅಕ್ಕ ಮಹಾದೇವಿಗಿತ್ತಲ್ಲ ಮನಸ್ಸು, ಪುರಂದರದಾಸರಿಗಿತ್ತಲ್ಲ ಮನಸ್ಸು, ಅನ್ನಮಾಚಾರ್ಯರಿಗಿತ್ತಲ್ಲ ಮನಸ್ಸು. ಅಂಥ ಮನಸ್ಸು ಬೇಕು. ಬೇಡರ ಕಣ್ಣಪ್ಪಂಗಿತ್ತಲ್ಲ ಮನಸ್ಸು, ನಂದನಾರಿಗಿತ್ತಲ್ಲ ಮನಸ್ಸು. ಏನಿತ್ತವ್ರಿಗೆ? ಅವನು ಬಿಟ್ಟರೆ ಬೇರೆ ಯಾರಿಲ್ಲ, ಜಗನ್ಮಾತೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಜಗನ್ಮಾತೆ ಬಿಟ್ಟರೆ ಬೇರೆ, ಭವತಾರಣಿ ಬಿಟ್ಟರೆ ಬೇರೆ. ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧ ಭಕ್ತಿ. ಈ ಊರಲ್ಲ. ದೇವರೇ ಎದುರುಗಡೆ ಮನೆ ಎಷ್ಟು ಕಷ್ಟಪಡ್ತಾರೆ, ದಯವಿಟ್ಟು ಅದೇನಾದ್ರು ಫಸ್ಟು ಬಿದ್ದೋಗೋ ಥರ ಮಾಡಪ್ಪ, ನಿಂಗೆ 100 ತೆಂಗಿನಕಾಯಿ ಹೊಡಿತೀನಿ ಕೇಳೋರು ಇದ್ದಾರೆ. ಆಶ್ಚರ್ಯ ಪಡಬೇಡಿ. ಪಕ್ಕದ ಮನೆಯವರು ಹಿಂಗಾಗಲಿ ಅಂತ ಕೇಳೋರು ಇದ್ದಾರೆ. ಆಶ್ಚರ್ಯ ಪಡಬೇಡಿ. ಇದನ್ನು ನಾವೇನು ಹೇಳಲಿ? ಶುದ್ಧ ಮನಸ್ಸು ಅಂತ ಹೇಳ್ತೀರಾ, ಶುದ್ಧ ಭಕ್ತಿ ಅಂತ ಹೇಳ್ತೀರಾ? ನೀವು ದೇವ್ರ ಹತ್ರ ಹೋಗಿದಾಗ ಈ 3 ಇದೆಯಾ ಚೆಕ್ ಮಾಡ್ಕೊಂಡೋಗಿ. ಇಲ್ಲ ಅಂದರೆ ನಾನು
ವಿಪ್ರೋನೋ ಇನ್ಫೋಸಿಸ್ಗೋ ಹೇಳಿ ಒಂದು ಮಿಷನ್ ತರಿಸ್ಬಿಡ್ತೀನಿ. AI, ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧ ಭಕ್ತಿ ಇರೋರು ಒಳಗೆ ಬನ್ನಿ ಅಂತ. ಪೂಜಾರಿ ಸಮೇತ ಯಾರು ಒಳಗೆ ಬರೋಕ್ಕಾಗಲ್ಲ. ಚಾಲೆಂಜ್. ಯಾರು ಒಳಗೆ ಬರ್ತಾರೆ ನೋಡಿ, ದೇವರೇ ಬೇಕು ನನಗೆ. ಯಾರಾದರೂ ಹೋಗೋರು ಇದ್ದಾರೆ ದೇವಸ್ಥಾನಕ್ಕೆ? ಅದಿಲ್ಲ, ಇದಿಲ್ಲ, ಕಷ್ಟ, ಈ ಕಷ್ಟ, ಇದಾಯಿತು ಅಂತ ಲಿಸ್ಟು JPG ಫೈಲಲ್ಲಿ. ಬರೀ ಆರ್ಡಿನರಿ ಆದರೆ ಚಿಕ್ಕದಾಗುತ್ತೆ. JPG ಫೈಲ್ ತುಂಬಿಸ್ಕೊ. ಜಯಶ್ರೀ ನೀವೆಲ್ಲ ಎಕ್ಸ್ಪರ್ಟ್ಸು ಆ ಫೈಲ್ಗಳಲ್ಲಿ ತುಂಬಿಸ್ತಿರ್ಬೋದು. ತೋರಿಸಿ ನನಗೆ. ವೆಂಕಟರಮಣ ಸ್ವಾಮಿಯ ಪಾದದ ಆಣೆಯಿಂದ ಹೇಳ್ತೀನಿ, ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗುವಾಗ ವೆಂಕಟರಮಣ ನೀನೇ ನನಗೆ ಬೇಕು ಅಂತ. ಇನ್ನೂ ಒಂದು ಮಾಡ್ತೀನಿ ಬಿಡಿ. ಧರ್ಮಸ್ಥಳದಲ್ಲಿ, ತಿರುಪತಿಯಲ್ಲಿ, ಮೂಕಾಂಬಿಕೆಯಲ್ಲಿ, ಶೃಂಗೇರಿಯಲ್ಲಿ, ಹೊರನಾಡಿನಲ್ಲಿ ಎಲ್ಲ ದೇವಸ್ಥಾನಗಳ ಮುಂದೆ ಒಂದು ಬೋರ್ಡ್ ಹಾಕ್ಸ್ಬೇಕಂತ ಇದ್ದೀನಿ. ಏನು ನಿಮ್ಗೇನು ಕಷ್ಟ ಕೊಡಲ್ಲ. ಬೋರ್ಡಲ್ಲಿ ಬಹಳ ಸುಲಭ. ಆ ಭಗವತಿಯ ದರ್ಶನವಾಗುವವರೆಗೆ ನೀವ್ಯಾರು ಮನೆಗೆ ಹೋಗಬೇಡಿ. ಕೇಳಿದ್ರೆ ಎದೆ ಡಬ ಡಬ ಡಬ. 1 hour ಲೇಟ್ ಆದ್ರೂ ಸಾಕು, ಡಬ 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 ಡಬ. ಅಯ್ಯೋ ಮನೆ ಪೋವಲ್ಲ ಹಾಕ್ಸ್ಲಾ. ಆ ಏಳುಕೊಂಡಲ ವಾಸ ವೆಂಕಟರಮಣ ಸ್ವಾಮಿಯ ದರ್ಶನ ಇಲ್ಲದೆ ನಾನು ವಾಪಸ್ ಮನೆಗೆ ಹೋಗಲ್ಲ. ಕೂತ್ಕೊಳ್ಳಿ ಅಲ್ಲಿ. ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಜೊತೆ ಬಂದಿರೋರು ಅಂತ ಹೇಳಿಬಿಟ್ಟು ಅವನ್ನ ಕಟ್ಟಾಕಿ ಡಿಕ್ಕಿನಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಇವನಿಂದ ನಮಗೂ ಲೇಟ್ ಆಗ್ತಿದೆ, ರೆಡಿ ಹೋಗೋಣ ಅಂತ. ಬೇಗನೆ ಹೋಗ್ಬೇಕು, ನಾನು ವಾಪಸ್ ಹೋಗ್ಬೇಕು ನಾನು ಮನೆಗೆ. ಅಲ್ಲಯ್ಯ, ನೀ ಬಂದಿರೋದು ದೇವ್ರು ನೋಡಕ್ಕಲ್ವಾ? ಏಳುಕೊಂಡಲ ವಾಸನ ನೋಡ್ಲಿಕ್ಕೆ ಬಂದಿರೋದು. ಎಲ್ಲಂಥ ಅಣ್ಣಮಯ್ಯ ಬ್ರಹ್ಮನು ಕಡೆಗಿನ ಪಾದಮು ಅಂತ ಹಾಡ್ದ. ಅಣ್ಣಮಯ್ಯ ಎಂತೆಂಥ ಹಾಡು ಹಾಡ್ದ. ಪುರಂದಾಸ ಎಂತ, ಅವರು ದರ್ಶನ ಕೊಡ್ಲಿಲ್ವೇನಯ್ಯ? ಇರಯ್ಯ 1-2 ದಿವಸ, ಎಷ್ಟು ಕೆಲಸ ಇದೆ. ನಾನು ಲಾకపోతే ಮೇನು ಅక్కడ ಲಾకపోతే ಬರ್ಕೊಟ್ಬಿಟ್ಟಿದ್ದಾರೆ ಪರಮೇಶ್ವರ. ಬ್ರಹ್ಮ ನೀನು ಹೊರಟ್ಬಿಟ್ರೆ ಇದು ಪ್ರಪಂಚ ತದ್ವಾ ಆಗ್ಬಿಡುತ್ತೆ, ನೀನು ಎಲ್ಲೂ ಹೋಗಬೇಡ ಅಂತ. ನೋಡಿ, ಸಪೋಸ್ 1 hour ಬಸ್ ಲೇಟ್ ಆದರೆ ಆ ಬಸ್ ಡ್ರೈವರ್ಗೆ ಅವನು ವಾಪಸ್ ಬೆಂಗಳೂರು ಹೋಗೋವರೆಗೂ ಅವ್ನಿಗೆ ಶಾಪ ಹಾಕ್ತಿರ್ತೀವಿ ನಾವು. ಲೇಟ್ ಮಾಡ್ಬಿಟ್ಟೆ, ಮೊದಲು ಬೇರೆ ಪ್ರೋಗ್ರಾಮ್ ಇತ್ತು. ಇದ್ದಿದ್ದಂಗೆ ಹೇಳ್ತಿದ್ದೀನಿ, ಏನು ಅನ್ಕೋಬೇಡಿ. ನೀವಲ್ಲ, ದೇವರು ಅನ್ನೋದು ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಕಣ್ಣಲ್ಲಿ ನೋಡ್ಲಿಕ್ಕಾಗಲ್ಲ. ಯಾಕೆ? ಈ ಕಣ್ಣಲ್ಲಿ ದೇವ್ರನ್ನ ನೋಡುವಂಥ ಪಾವಿತ್ರತೆ ಇಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಯಾರೇ ಆಗಲಿ ಪಾವಿತ್ರತೆ ಇಲ್ಲ. ದೇವ್ರು ಯಾರು? ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಶುದ್ಧ ಬ್ರಹ್ಮ. ಅವನನ್ನು ನೋಡಬೇಕಾದ್ರೆ ನೀವು ಹೇಗಿರಬೇಕು? ಅಶುದ್ಧರಾಗಿ ನೋಡ್ಲಿಕ್ಕಾಗುತ್ತೆ? ಶ್ರೀರಾಮಕೃಷ್ಣ ಹೇಳಿದ ಮಾತಿದು. ಈ ಕಣ್ಣಲ್ಲಿ ನೀನು ನೋಡೋದು ಏನು ಮಾಡಬೇಕು ಅಂತ ಕೇಳ್ತಾನೆ ಮಾಸ್ಟರ್ ಮಹಾಶಯ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಫಾಲೋ ದ ಡಿಸಿಪ್ಲಿನ್ ಆಫ್ ಸ್ಪಿರಿಚುವಲ್ ಲೈಫ್. ನಿಮಗೆ ನಾವ್ಯಾರೂ ಬೆಳಗ್ಗೆ ಯೋಗ ಮಾಡಿ, ಯೋಗ ಸರ್ಟಿಫಿಕೇಟ್ ಸಿಗೋರು ಮಾಡಿ, 7 ದಿವಸನೋ 15 ದಿವಸನೋ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಕರೀತಾರೆ, ನಿಮಗೆಲ್ಲ ಹೇಳ್ತಾರೆ, ಯೋಗ ಸರ್ಟಿಫಿಕೇಟ್ ಕೊಡ್ತಾರೆ. ಅದೆಲ್ಲ ಮಾಡಿ. ನಾವು ಹೇಳ್ತಿರೋ ಯೋಗ ಇದೆಯಲ್ಲ, ಅದು ಉಸಿರು ನಿಲ್ಲೋವರೆಗೂ ಆ ಒಂದು ಯೋಗ ಮಾಡಬೇಕು. ಜಪ, ಧ್ಯಾನ, ಪ್ರಾರ್ಥನೆ, ಪೂಜೆ, ಸ್ಮರಣೆ, ಭಜನೆ. ಗೌರಾಂಗ ಮಹಾಪ್ರಭು, ಚೈತನ್ಯ ಮಹಾಪ್ರಭು ಅವರೆಲ್ಲರೂ ನಮಗೆ ಮನುಷ್ಯರಾಗಿದ್ದರು. ನಮಗೇನು ಗೊತ್ತಾ, ಇದ್ರ ಮೇಲೂ ಆಸೆ, ಅದ್ರ ಮೇಲೂ ಆಸೆ. ಈ ಎರಡದಿಂದ ಮಧ್ಯೆ ಸಿಕ್ಕಾಕೊಂಬಿಟ್ಟಿದ್ದೆ. ఇల్లిరో అష్టొత్తు స్వామీజీ ఏం కరెక్ట్ కదా వాళ్ళు ఎట్లా చెప్తారు చూడండి స్వామీజీ వాళ్ళ స్వామి స్వామి నమస్కారం చేయాల వాళ్ళంತ ಗೇಟ್ವರೆಗೆ. ಗೇಟ್ ಆದಮೇಲೆ ಔಟನ್ ಎಂತ ಗೇಟಲ್ಲಿವರೆಗೆ. ಗೇಟ್ ಆದ ತಕ್ಷಣ ಪುನರ್ಮೂಷಿಕೋ ಭವ.
ಅಲ್ರಿ ಇಷ್ಟೊತ್ತು ಕೂತ್ಕೊಂಡಿದ್ಕೆ ಅಯ್ಯೋ ಸ್ವಾಮೀಜಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇನ್ಯಾರಿಗಾರು ಕೇಳಿ ಏನು ಮಾತಾಡಿದ್ರು, ಅಯ್ಯೋ ಹೇಳಲಿಕ್ಕಾಗತ್ತಾ ಸ್ವಾಮೀಜಿ ಮಾತಾಡೋದು, ಅಲ್ಲ ರೀ ಏನು ಸಬ್ಜೆಕ್ಟ್ ಮಾತಾಡೋದು, చెప్పకాಯ್తుందా ఎంత చెప్తారు, ఏం చెప్తారు, పాడతారు, మాట్లాడతారు, ఉపనిషత్తు చెప్తారు, వేద చెప్తారు, భగవద్గీత చెప్తారు, ఏమప్ప ఎట్లా చెప్పేది వాళ్ళు. మహానుభావుడు ಗುರಿ ಅದೇ, ಸಬ್ಜೆಕ್ಟ್ ಹೇಳೋದ್ರೆ ಮಹಾನುಭಾವುಡು ಅಂತಾರೆ. ಅಂದ್ರೇನರ್ಥ, ಕೂತಿದನಷ್ಟೇ ಇಲ್ಲಿ. ಅದು ಓರಿಯಾನ್ ಮಾಲ್ನಿಂದ ಗರುಡ ಮಾಲ್ಗೆ ಹೋಗಿ, ಗರುಡ ಮಾಲ್ನಿಂದ ಬ್ರಿಗೇಡ್ ರೋಡ್ ಹೋಗಿ, ಬ್ರಿಗೇಡ್ ರೋಡಿಂದ ಇನ್ನೊಂದು ಹೊಸ ಮಾಲ್ ಬರ್ತಾ ಇದೆ. ಇಲ್ಲಿ ಕೂತಿದ್ದೀನಿ, ಏನಂತೆ ಕೂತ್ಕೊಂಡಿದ್ದೀನಿ. ಇಲ್ಲಲ್ಲ, ನೀವು ಸುಮ್ಮನೆ ನೀವು ಇಲ್ಲಿ ನಿಲ್ಕೋಬೇಡಿ, ನಾ ಹೇಳೋದು ಬಹಳ ಕಷ್ಟ. ಅದಕ್ಕೆ ಶ್ರೀರಾಮಕೃಷ್ಣರು ಮಹೇಂದ್ರನಾಥ್ ಗುಪ್ತಂಗೆ ಅಥವಾ ಮಾಸ್ಟರ್ ಮಾಷಂಗೆ ಹೇಳ್ತಾರೆ, ಈ ಕಣ್ಣಿಂದ ನೋಡೋಕ್ಕಾಗಲ್ಲ, ಈ ಕಣ್ಣನ್ನು ಡಿವೈನ್ ಐ ಮಾಡ್ಕೋಬೇಕಾದ್ರೆ ನೀನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ನನ್ನ ಹೃದಯದ ದಿವ್ಯ ಸೂತ್ರಧಾರಿಣಿ ನೀನು, ಹೃದಯ ಕಮಲ ಮಧ್ಯೆ ರಾಜಿತಂ ನಿರ್ವಿಕಲ್ಪಂ. ಹಾಗೆ ಆ ಮಂತ್ರಗಳನ್ನ ಹೇಳುವಾಗ ಕೂತ್ಕೊಂಡ್ಬಿಡ್ಬೇಕು. ಎಷ್ಟು ಹೇಳಿದ್ರಿ, ಎಷ್ಟು ಸ್ತೋತ್ರಗಳು ಹೇಳಿದ್ರಿ, ಎಷ್ಟು ಅವರಲ್ಲಿ ಎಷ್ಟು ಹೇಳಿದ್ರಿ ಅದು ಮುಖ್ಯ ಅಲ್ಲ, ಎಷ್ಟು ಮನಸ್ಸಿಟ್ಟು ಹೇಳಿದ್ರಿ ಮುಖ್ಯ. ಇವತ್ತು ಈ ಪುಸ್ತಕ ಮುಗಿಸ್ತೇನೆ, ನಾಳೆ ಆ ಪುಸ್ತಕ, ಅದು ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಪ್ರೂಫ್ ರೀಡರು ಹಾಗೆ ಮಾಡ್ತಾನೆ, ನೋಡ್ತಾ ಇರ್ತಾನೆ. ನೀನು ಎಷ್ಟು ಓದಿದೆ ಒಂದೇ ಸಾಕು. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಆ 2 ಲೈನ್ ಸಾಕು ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ರಾಮನ ಕಂಡುಬಿಡ್ತೀವಿ ನಾವು. ಇಲ್ಲ, ಕೋಟಿ ರಾಮನ್ ಬರಿತೀವಿ, ಕೋಟಿ ರಾಮನಾಮ ಬರಿತೀವಿ ಅಂತ. ಆ ರಾಮನಾಮ ಬರುವಾಗ ಅವ್ರು ಏನು ಯೋಚನೆ ಮಾಡ್ತಿರ್ತಾರೆ, ನಿಮಗೆ ಬಿಟ್ಟಿದ್ದು. ಆ ನೆಂಟರು ಬರ್ತೀನಿ ಅಂದರು, ರಾಮ್ ರಾಮ್ ರಾಮ್, ಇನ್ನು ಲೇಟಾಗೋಯ್ತು, ಇನ್ನು 2 ದಿವಸ ನಾನು ಅಡುಗೆ ಮಾಡಿದ್ದೇನೆ, ಅವ್ರು ಬರಬೇಕು ಅಂತಿದ್ದಾರೆ ನೋಡು, ರಾಮ್ 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 ರಾಮ್. ನೋಡು ತರಕಾರಿ ಬಂತು, ಕರೀತಾರೆ ನೋಡು, ಕಿರೇ ಮತ್ತು ಕ್ಯಾರೆ ಅಂತ ನೋಡಿ. ಬೇಜಾರು ಮಾಡ್ಕೋಬೇಡಿ, ಈ ಊರದಲ್ಲ ಇದು. ಯಾರಾದರೂ ಬಂದು ಏನು ಮಾಡ್ತಿದ್ರ, ಕೋಟಿ ರಾಮನಾಮ ಬರೀತಾ ಇದ್ದೀನಿ. ಎಲ್ಲಿ? ಬೆರಳಲ್ಲಿ, ಕೈಯಲ್ಲಿ. ಮನಸ್ಸು ಕೋಟಿ ರಾಮನಾಮ ಬರೆಯೋದಷ್ಟು ಸುಲಭ ಏನ್ರಿ? ಅದೇನು ಕಂಪ್ಯೂಟ್ರೇ ಹಾಕ್ಬಿಟ್ಟು ಪ್ರೆಸ್ ಮಾಡಿ ತೆಗೆದುಕೊಡೆ. ಅದಕ್ಕೆ ಒಂದೊಂದು ಅಕ್ಷರ ಬರೆಯುವಾಗಲೂ ರಾಮನ ನೆನೆಸ್ಕೋಬೇಕಾ ಇಲ್ಲ? ನೀವು ಕೋಟಿ ಬರಿಬೇಡಿ, 100 ಬರೀರಿ ಸಾಕು. ನೆನೆಸ್ಕೋಬೇಕಾ ಇಲ್ಲ? ಅದು ಶ್ರೀರಾಮಕೃಷ್ಣ ಆ ಮಾತು ಹೇಳ್ತಾರೆ. ಹೇಳ್ಬಿಟ್ಟು ಹೇಳ್ತಾರೆ, ಆಧ್ಯಾತ್ಮಿಕತೆಯ ಸಾಧು ಸಂಘ, ಸತ್ಸಂಗ, ಪ್ರಾರ್ಥನೆ ಪೂರ್ತಿ ಬಂದು ಆಶ್ರಮದಲ್ಲಿ ಇರಿ ಅಂತ ಯಾವತ್ತೂ ಯಾರಿಗೂ ಹೇಳಲ್ಲ. 1 ಅವರ್ ಸಾಕು, 24 ಅವರ್ಸಲ್ಲಿ ½ ಅನ್ ಅವರ್ ಸಾಕು. ಪ್ರೇ ಮಾಡಿ. ಎಂಥ ಪ್ರಾರ್ಥನೆ ಮಾಡಬೇಕಂದ್ರೆ, ಪ್ರಾರ್ಥನೆ ಮುಗಿಸಿ ಹೊರಗಡೆ ಬಂದಾಗ ಅಬ್ಬಾ ಎಂಥ ಒಂದು ಅಪೂರ್ವವಾದ ಒಂದು ಅನುಭವವಾಯಿತು. ದೇವ್ರನ್ನ ಇವತ್ತು ನಾನು ನೋಡಿದೆ, ದೇವ್ರನ್ನ ನಾನು ಪ್ರಾರ್ಥಿಸ್ಕೊಂಡೆ. ಅವನೇ ಕೃಪೆ ಮಾಡಿ ದರ್ಶನ ಕೊಟ್ಟರೆ ನಿಮ್ಮ ಅದೃಷ್ಟ. ಅದು ಹೇಳ್ತೀನಿ. ಹೆಂಗೆ? ಅವನೇ ದಿವ್ಯ ಚಕ್ಷು ಕೊಡ್ತಾನೆ. ಅರ್ಜುನಂಗೆ ಕೊಡಲಿಲ್ವಾ? ನೀನು ನಾನು ನೋಡ್ಬೇಕಾದ್ರೆ ಈ ಚಕ್ಷುಲಿ ನೋಡೋಕ್ಕಾಗಲ್ಲ ಬಾಯಿಲಿ ಅಂದ್ಬಿಟ್ಟು ದಿವ್ಯ ಚಕ್ಷು ಕೊಡ್ತಾನೆ. ಆಗೇನು ನೋಡ್ದ ಅವನು? ಏನು ಕಂಡ ಅರ್ಜುನ? ವಿಶ್ವರೂಪ ದರ್ಶನ ಕಂಡ. ಅರ್ಜುನ ಕೃಷ್ಣನ ಜೊತೆ ಅಷ್ಟು ದಿವಸ ಇದ್ದು, ಅಷ್ಟು ಸೇವೆ ಮಾಡಿಕೊಂಡು, ಅವನು ಕೃಷ್ಣ ಅವನ ಡ್ರೈವರು, ಅರ್ಜುನ ಓನರು. ಅದಕ್ಕೆ ಪಾರ್ಥ ಸಾರಥಿ. ಡ್ರೈವರ್ ಅಂದರೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ, ಇದು ನೀ ಪದ ಉಪಯೋಗಿಸ್ತರು ಅಂತ. ಸಾರಥಿ ಅಂದರೆ ಡ್ರೈವರ್ ಅಂತಲೇ ಅರ್ಥ. ಆದರೆ ಅಷ್ಟು ಜೊತೆಲಿದ್ರೂ he couldn't see ವಿಶ್ವರೂಪ ದರ್ಶನ. ಕೃಷ್ಣ ಹ್ಯಾಡ್ ಟು ಗಿವ್ ದಿ ಅಡಿಷನಲ್ ಡಿವೈನ್ ಐ, ಡಿವೈನ್ ಚಕ್ಷು, ದಿವ್ಯ ಚಕ್ಷು. ಮಾಸ್ಟರ್ ಮಹಾಶಯ ಹೇಳ್ತಾನೆ, ಹೌದಾ? ಹೌದು. ನೀನು ಆಧ್ಯಾತ್ಮಿಕ ಜೀವನದಲ್ಲಿ ನಿತ್ಯ ನಿರಂತರವಾಗಿ ಒಂದು ಭಾಗ ಅದು ಕೆಲಸ ಮಾಡ್ತಿರಲಿ. ಹಿಂದೆ ಒನಕೆ ಇತ್ತು. ಈಗ ಒನಕೆ ನೋಡಬೇಕಂದ್ರೆ ನಿಮ್ಮ ಮನೆಯವ್ರು ಹೇಳು, 2-3 ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ, ಕೆಳಗಡೆ ಬರೆದಿದ್ದಾರೆ ಒನಕೆ ಅಂತ. ಆ ಒನಕೆ ಅಂತಿತ್ತು.
ಆ ಒನಕೆನಲ್ಲಿ ಮಧ್ಯಾಹ್ನದೊತ್ತು ಭತ್ತನೋ ಅಥವಾ ಇದು ಅವಲಕ್ಕಿನೋ ಎಲ್ಲ ಅವರು ಕುಟ್ತಾಯಿದ್ರು. ಅಂತ ಸಣ್ಣ ಸ್ಪೀಡು ನಾಲ್ಕು ಸ್ಪೀಡು ಅದು ಮಾಡಿ ಮಾಡಿ ಅಭ್ಯಾಸ. ಸಿಕ್ಕವ್ರನ್ನೂ ರುಬ್ಬಿಡ್ತಾರೆ ಹೋಗಿ. ಅದನ್ನು ಹಾಕುವಾಗ ಎದುರುಗಡೆ ಮನೆ ಅಜ್ಜಿನೋ ಇನ್ಯಾರನೋ ಬನ್ರಿ ಇಲ್ಲಿ ಬಾ ಅಮ್ಮ ನೀನು ಕೂತಿ ಬಾ ಇದೊಂದು ಚೂರು ಹೀಗೆ ಅಂತ ನಾನು ಹೀಗೆ ಮಾಡಿ ನಾನು ಇಳಿದ್ಬಿಟ್ಟು ಹಿಂಗೆ ಮಾಡಬೇಕು ಅಲ್ವಾ, ಅದಕ್ಕೆ ನೀ ಸ್ವಲ್ಪ ಹಿಂಗೆ ಅಂತ್ತಾ ಇರು, ಬೇಗನೆ ಆಗುತ್ತೆ. ಅವ್ರು ಧನ್ 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 ಅಂತ ಹಾಕೋರು, ಇವ್ರು ಮತ್ತೆ ತಿಡೋರು ಮಾತಾಡ್ತಾ ಇರೋರು ಇಬ್ಬರಿಬ್ರು. ಅದು ಸರಿ, ಮೊನ್ನೆ ಹುಳಿಗೆ ಏನು ಮಾಡಿದ್ರಿ ನೀವು ಅಂತ ಇವರು. ನಾನೇನಿಲ್ಲ ಸೊಪ್ಪು ತೊಗೊಬಂದಿದ್ದೆ, ಏನು ಈ ಸರಿ ಸೊಪ್ಪು ಅಷ್ಟು ಚೆನ್ನಾಗಿರಲಿಲ್ಲ, ಏನು ಅಡ್ಜಸ್ಟ್ ಮಾಡಿಕೊಂಡೆ. ಇಷ್ಟೆಲ್ಲ ಮಾತಾಡ್ತಿರುವಾಗ ಇವಳು ಹೀಗೆ ಹೊಡಿತಾನೆ ಇರ್ತಾಳೆ, ಅವಳು ಕೈಯಿಂದ ತೆಗಿತಾನೆ ಇರ್ತಾಳೆ. ಇಬ್ಬರೂ ಅಷ್ಟು ಅಲರ್ಟ್ ಆಗಿರ್ತಾರೆ, ಮನಸ್ಸು ಅಲ್ಲಿದೆ. ಕೈ ಏನಾದ್ರು ಇಟ್ಟರೆ ಶ್ರೀರಾಮಕೃಷ್ಣ ಈ ಉದಾಹರಣೆ ಕೊಡ್ತಾರೆ. ಹಿಂದೆ ಕುಸುಬಲಕ್ಕಿ ಮಾಡೋರು, ಭತ್ತ ಕುಟ್ಟೋರು, ಅವ್ರು ಹೇಳ್ತಾರೆ ಕುಟ್ತಾ ಇದ್ದಾಳಲ್ಲ ಅವಳು ಸುಮ್ಮನೆ ಇದ್ದರೆ ಸರಿ, ಕುಟ್ತಾ ಕೈಯಲ್ಲಿ ಹೀಗೆ ಅಂತಿರ್ತಾಳೆ. ಅವ್ರ ಯಜಮಾನರು ದೂರದಲ್ಲಿ ಕಾಲನ್ನ ಒತ್ತುತ್ತಾ ಇರ್ತಾರೆ, ತಿದಿನ ಅದು ಧಪ್ ಧಪ್ ಅದು ಬೀಳ್ತಿರುತ್ತೆ. ಇವಳು ಹಿಂಗೆ ಎತ್ತಿಡ್ತಿರ್ತಾಳೆ. ಇವಳು ಸುಮ್ಮನೆ ಎತ್ತಿಟ್ಟಿದ್ರೆ ಶ್ರೀರಾಮಕೃಷ್ಣ ಹೇಳ್ತಿರಲಿಲ್ಲ, ಸುಮ್ಮನೆ ಎತ್ತಿಟ್ಟಿಲ್ಲ, ಮಗುಗೆ ಹಾಲು ಕುಡಿಸ್ತಿರ್ತಾಳೆ. ಆಮೇಲೆ ಇದನ್ನು ಎತ್ತಿರ್ತಾರೆ, ಮೊನ್ನೆ ನೀನು 10,000 ತೊಗೊಂಡೋಗಿದ್ದೆ, ದುಡ್ಡು ಕೊಟ್ಟಿಲ್ವ, ಯಾಕೆ ಇನ್ನು 2,000 ಹಂಗೆ ಇಟ್ಕೊಂಡೆ, ಬೇಗನೆ ತಂದ್ಕೊಡು. ನೋಡಿ ಅವನು ಮಾತಾಡ್ತಿರ್ತಾಳೆ, ಎಲ್ಲ ವ್ಯವಹಾರ ಮಾಡ್ತಿರ್ತಾಳೆ. ಮನಸ್ಸು ಮಾತ್ರ ಎಲ್ಲಿದೆ? ಕೈ ಮೇಲಿದೆ. ಹೇಳ್ತಾರೆ ಅಂಥ ಮನಸ್ಸು ನೀವು ಇಟ್ಕೊಂಡು ದೇವ್ರ ಮೇಲೆ ಯಾಕೆ ಮನಸ್ಸಿಡಲ್ಲ ನೀವು? ಇಷ್ಟು ಕೆಲಸ ಮಾಡುವಾಗ ಅವಳು ಕೈ ಇಟ್ಟು, ಅವಳು ಗೊತ್ತು ಕೈ ಇಟ್ಟರೆ ಮುಗೀತು ಕೆಲಸ. ಆದರೆ ಶಿ ಸೋ ಅಲರ್ಟ್. ವೆನ್ ವ್ಯಾವಹಾರಿಕವಾಗಿ ಇಷ್ಟು ಅಲರ್ಟ್ ಆಗಿರುವಾಗ ಆಧ್ಯಾತ್ಮಿಕವಾಗಿ ಯಾಕೆ ಅಲರ್ಟ್ ಆಗಲ್ಲ? ಬ್ಯುಸಿ ಇದ್ದಾರೆ ಬಿಡಿ, ಬೇಕಾದಷ್ಟು ಥರ ಬ್ಯುಸಿ ಇರ್ತಾರೆ. ಈಗಂತೂ ಮಾಡ್ರನ್ ಬ್ಯುಸಿಗಳು. ನಿಮ್ಗೆ ಹೆಂಗೆ ಗೊತ್ತು ಸ್ವಾಮೀಜಿ ನಂಗೆ ಕೇಳಬೇಡಿ, ನಮಗೆ ಹಂಗೆ ಅಬ್ಸರ್ವ್ ಮಾಡೋದು ಗೊತ್ತಾಗತ್ತೆ. ಸರಿ, ಸಾಯಂಕಾಲ ಆಗ್ತು ಅಂದರೆ ಮಗುಗೆ ಟ್ಯೂಷನ್ನು, ಆಮೇಲೆ ಇವ್ರಿಗೆ ಎಂಥದ್ದು ಅದೇನಪ್ಪ ಅದು ಅದೇನು ಹೇಳ್ತಾರಲ್ಲ, ಇದೆಲ್ಲ ಮಾಡ್ತಾರಲ್ಲ, ಶೃಂಗಾರ ಎಲ್ಲ ಮಾಡ್ತಾರಲ್ಲ, ಅದಕ್ಕೇನಂತ ಕರೀತಾರೆ? ನಂಗೆ ಹೆಂಗಯ್ಯ ಗೊತ್ತು. ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಅದಾದಮೇಲೆ ಇಲ್ಲಿ ಹೋಗ್ಬೇಕು, ಆಮೇಲೆ ಅವ್ರಿಗೆ ಹೋಗ್ಬೇಕು, ಆಮೇಲೆ ಇದು ಬರಬೇಕು, ಇದರಲ್ಲಿ ಸ್ವಾಮೀಜಿ ಬೇರೆ ಜಪ ಮಾಡುವಂತ. ನಿಜ, ಅವ್ರು ಹೇಳೋದು ಒಪ್ಕೋತೀನಿ ನಾನು, ಮೆಜಾರಿಟಿ ನಾವು ಒಪ್ಕೋತೀನಿ. ಬ್ಯೂಟಿ ಪಾರ್ಲೆಲ್ಲ ಅವಳೇನು ಅನಿಸಲ್ಲ, ಅವಳು ಮೆತ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ನೋಡಪ್ಪ ಎಷ್ಟಿದು, 5,000 ರೂಪಾಯಿ, 5,000 ರುಪೀಸು ಬೆಸ್ಟ್ ಮಾಡಿದ್ದೀನಿ, ಇನ್ನೊಂದಿದೆ 10,000 ಅದು, ನೀವು 60 ಆದರೆ ನಿಮಗೆ 16 ಮಾಡಿ ಕಳಿಸ್ತೀನಿ, ಅದೇ ಮಾಡಿಕೊಡಿ ಅಂತಾಳು ಅವಳು. ಅಲ್ಲೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವನ ಕಂಡೀಷನ್ಸ್ ಹಾಕ್ತಾನೆ, ಅವಳು ಹಾಕ್ತಾಳೆ. ಏನು? ಅಳಬಾರ್ದು, ಕಣ್ಣಿಂದ ನೀರು ಬರಬಾರ್ದು. ಯಾಕಂದರೆ ಅಷ್ಟು ದುಡ್ಡು ಕೊಟ್ಟು ನಾನು ಹಾಕಿದ್ದೀನಿ, ಅಲ್ಲಿ ಕಾವೇರಿ ಕೆನಾಲ್ ಬಂದಂಗೆ ಬಂದುಬಿಡುತ್ತೆ. ಸೊ ಅಳೋಂಗಿಲ್ಲ. ನೀವು ನೋಡಿದ್ದೀರ ಟಿ ವಿನಲ್ಲಿ, ಅಳು ಬಂದ್ರೂ ಆ ಕೈ ಬೆರಳು ತೊಗೊಂಡು ಆ ಕಣ್ಣೊಳಗಿಂದ ಆ ಕಣ್ಣು ಡ್ರಾಪ್ ಬರಬಾರ್ದು. ಹಿಂಗಂತ ಅಷ್ಟು ಕಷ್ಟಪಡಬೇಕು. ಯಾಕೆಂದರೆ ಅಷ್ಟು ದುಡ್ಡು ಕೊಟ್ಟು ಮೂತಿ ಮೆತ್ಕೊಂಡ್ಬಂದಿದ್ದಾರೆ. ಆಮೇಲೆ ಮಗು ಎತ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಮಗು ಅದ್ರ ಪಟ್ಟಂತ ಹೊಡಿಯುತ್ತೆ. ದುಡ್ಡು ಅದಕ್ಕೆ ದೂರ ಇಟ್ಕೊಳ್ದೆ, ಬಾರೆ ಮಗು ತಗೊಂಡು ಮನೆಗೆ. ಅಲ್ಲ, ನಿನ್ನ ಮಗು ಅಲ್ಲ, ನನ್ನ ಮಗುನೇ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿದ್ದೀನಿ. ಮನೇಲಿ ಹೇಳಬೇಡಿ, ಪಾಪ ಬರೋರು ಒಂದಷ್ಟು ಜನ ಶನಿವಾರ ಬರ್ತಿದ್ದಾರೆ, ಆಮೇಲೆ ಅವರು ನಿಲ್ಲಿಸ್ಬಿಟ್ಟಾರು. ನೀವು ಯಾರಿಗೂ ಹೇಳಬೇಡಿ, ಸುಮ್ಮನೆ ಇರೋದು ಹೇಳದೆ ನಿಮಗೆ. ಹಿಂದೆ ಮದುವೆ ಸಂದರ್ಭದಲ್ಲಿ ಮುಹೂರ್ತ ಹುಡುಕಿ ಪೂಜಾರಿನ ಕೂರಿಸಿ ಹೆಣ್ಣು ಗಂಡು ಏನೇನು ಓದಬೇಕು ಆ ಸಂದರ್ಭದಲ್ಲಿ, ಯಾವ್ಯಾವ ಪೂಜೆ ಮಾಡಬೇಕು ಆ ಸಂದರ್ಭದಲ್ಲಿ, ಯಾವ್ಯಾವ ರೀತಿಯಲ್ಲಿ ದೇವರಿಗೆ ವರ್ಷಿಪ್ ಮಾಡಬೇಕು ಅಂತೆಲ್ಲ ವ್ಯವಹಾರ ಮಾಡೋರು. ಈಗ ಹಂಗಲ್ಲ, ಯಾರನ್ನು ಕರಿಬೇಕು ಮೆತ್ತಕ್ಕೆ ರೀ. ಆ ಎದುರುಗಡೆ ಮನೇಲಿ ಮದುವೆ ಆಯ್ತಲ್ಲ, ಅವರು ಬಂದಿದ್ರಲ್ಲ, ಅಯ್ಯೋ ಎಷ್ಟು ಚೆನ್ನಾಗಿ ಮೆತ್ತಿದ್ರು ಇವರು, ಅವ್ರ ಬಣ್ಣವೇ ಚೇಂಜ್ ಆಗೋಗಿತ್ತು ಅಂತ. ಬಟ್ ಅವ್ರು ಹೇಳಿ ಕಳಿಸಿರ್ತಾರೆ, ನಾಳೆ ಬೆಳಗ್ಗೆ ಮೂತಿ ತೊಳ್ಕೊಳ್ಳೋವರೆಗೆ ನೀವು ಬೆಳಗ್ಗಿರ್ತಾರೆ.
ಇದಿಷ್ಟು ಇದ್ದಾಗ ನಿಮ್ಮನ್ನು ನಾನು ದೇವ್ರ ಪೂಜೆ ಮಾಡಿದ್ದು ಹೆಂಗೆ ಹೇಳಲಿ, ಜಪ ಮಾಡಿದ್ದು ಹೆಂಗೆ ಹೇಳಲಿ? ಅದನ್ನು ಮೀರಿ ನೀವು ಬರಬೇಕು. ಎಷ್ಟು ಕಷ್ಟ ನೋಡಿ, ನಿಮಗೆ ಎಷ್ಟು ಕಷ್ಟ ನೋಡಿ. ಬುದ್ಧನಿಗೂ ಇಷ್ಟು ಕಷ್ಟ ಆಗಿರಲಿಲ್ಲ. ನೀವು ಇದಿಷ್ಟನ್ನೆಲ್ಲ ದಾಟ್ಕೊಂಡು ಬರಬೇಕು. ಯಾಕೆ ಹಿಂಗೆ ಇದ್ದೀರಾ, ಹಾಗೆ ಬಂದುಬಿಟ್ರಾ ಅಂತ. ಅದು ಬೇರೆ ಬೇರೆ. ಪಾಪ ನೀವು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಲೋಕಲ್ ಅಂತಾರೆ ಏನೋದ, ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ನೀವು ಎದುರುಗಡೆ ಅಟ್ಲೇ ಹುಚ್ಚಿಡಾರು ಮುಗೀತು. ಆಯ್ತು, ಊರ್ಕೊಂಡು ಈ ಕಡೆ ಉಂಡಾರು ಮೇನೆ ಚೆಪ್ತಾನೋ ಡಿಸ್ಕೌಂಟ್ ಇಸ್ತಾರೆ ತಿಳ್ಕೊಂಡು. ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಹೋಗ್ಬಿಟ್ಟು ಅವ್ರಿಗೆ ಏಷ್ಯನ್ ಎಲ್ಲಿಗೆ ಬಂದರೆ ಈ ಕಣ್ಣು ಇದರೆಲ್ಲ ಬ್ಯುಸಿ ಇದೆ. ಇದು ದಿವ್ಯ ಚಕ್ಷು ಆಗಬೇಕು ಅಂದರೆ ಆಂತರಿಕದಲ್ಲಿ ಪರಿಶುದ್ಧತೆ ಇರಬೇಕು. ಸೊ ಶುದ್ಧ ಹೃದಯ, ಶುದ್ಧ ಮನಸ್ಸು, ಶುದ್ಧ ಭಕ್ತಿ. ಈ ಮೂರು ನೀವು ಕಲ್ತ ಮೇಲೆ ನಿಮ್ಗೆ ಇನ್ನು ಮೂರು ಹೇಳ್ತೀನಿ. ಇದು ನಿಮಗೆ ಏನಂತಾರೆ, ಗಿಫ್ಟು, ಬೈ ಒನ್ ಟೇಕ್ ಒನ್ ಥರ. ಈಗ ಹೇಳೋ ಮೂರು ಭಾಳ ಚೆನ್ನಾಗಿದೆ, ಕೇಳಿಬಿಡಿ. ಬೇಗನೆ ಮುಗಿಸ್ಬಿಡ್ತೀನಿ. ಮುಂದಿನ ಸರಿ ಅದನ್ನು ಎಲಾಬ್ರೇಟ್ ಮಾಡ್ತೀನಿ. ಶ್ರೀರಾಮಕೃಷ್ಣರು ಇಷ್ಟು ಹೇಳಿ ಇನ್ನೊಬ್ಬರ ಹತ್ರ ಮಾತಾಡುವಾಗ ಹೇಳ್ತಾರೆ, ಅಷ್ಟು ಸಾಲದು, ಇನ್ನು ಮೂರು ಬೇಕು ನಿಮಗೆ. ಏನು ಹೇಳ್ತಾರೆ? ರಾಧೆ ಅವಳ ಸ್ನೇಹಿತರಿಗೆಲ್ಲ ಹೇಳ್ತಾನೆ, ನಾನು ಕೃಷ್ಣನ್ ನೋಡ್ತೀನಿ, ಯಾವಾಗಲೂ ನೋಡ್ತಾ ಇರ್ತೀನಿ. ಇನ್ ಆ್ಯಂಡ್ ಔಟ್ ಐ ಸಿ ಲಾರ್ಡ್ ಕೃಷ್ಣ. ಇನ್ ಆ್ಯಂಡ್ ಔಟ್, ಅಲ್ಲಿ ಕೃಷ್ಣ, ಇಲ್ಲಿ ಕೃಷ್ಣ, ಎಲ್ಲ ನೋಡ್ತೇನೆ. ಅವರು ನಿಂಗೆ ಡೆಲಿರಿಯಮ್ ಆಗಿದೆ ಅನ್ಸುತ್ತೆ, ಅಂದರೆ ನಿನಗೆ ತಲೆ ಇದಾಗ್ಬಿಟ್ಟಿದೆ, ನಿನಗೆ ಭ್ರಮೆ ಬಂದ್ಬಿಟ್ಟಿದೆ. ಇಲ್ಲ, ನಾನು ಖಂಡಿತ ಕೃಷ್ಣನ್ ನೋಡ್ತೀನಿ ಅಂತ ಹೇಳ್ತಾಳೆ. ಹಾಗಾದ್ರೆ ಅವ್ರು ಸಖೀರೆಲ್ಲ ಕೇಳ್ತಾರೆ, ಗೋಪಿಕಾರ ಸ್ತ್ರೀಯರೆಲ್ಲ, ನಾವು ಯಾಕೆ ನೋಡೋಕ್ಕಾಗಲ್ಲ? ಆಗ ಅವಳೊಂದು ಮಾತು ಹೇಳ್ತಾಳೆ, ನೀವು ಕೇಳಿಸ್ಕೊಳ್ಳಿ ಆ ಮಾತನ್ನು. ಅವಳು ಹೇಳ್ತಾಳೆ, ನೀವು ಹೆಂಗೆ ಕಣ್ಣಿಗೆ ಕಪ್ಪು ಹಚ್ಕೋತೀರೋ ಹಾಗೆ ನಾನು ಭಗವಾನ್ ಶ್ರೀಕೃಷ್ಣನ ನೋಡಲಿಕ್ಕೆ ಆ ಒಂದು ಪವಿತ್ರದ ಅಂಜನವನ್ನು ಇಟ್ಕೋತೀನಿ. ಭಕ್ತಿಯ ಅಂಜನ ಅದು. ಆ ಭಕ್ತಿಯ ಅಂಜನವನ್ನು ಕಣ್ಣಿಗೆ ಇಟ್ಕೊಂಡಾಗ ನಾನು ನೋಡಿದ್ದೆಲ್ಲ ಕೃಷ್ಣಮಯವಾಗಿಬಿಡುತ್ತೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಜಹಾ ದೇಕೋ ವಹಾ ರಾಮ ಹಿ ರಾಮ. ಆ ಅಂಜನವನ್ನು ನಾನು ಇಟ್ಕೋತೀನಿ ಅಂತ ಹೇಳ್ತಾಳೆ. ಹೌದಾ? ಹೌದು. ಎಲ್ಲಿ ಸಿಗುತ್ತೆ? ನಿಮ್ಮಲ್ಲೇ ಇದೆ. ದಿವ್ಯಾಂಜನ. ಅದಕ್ಕೆ ಅವಳು ಉಪಯೋಗಿಸೋ ಪದ ಏನು ಗೊತ್ತಾ? ಪ್ರೇಮಾಂಜನ. ಭಗವತ್ ಪ್ರೇಮಾಂಜನ ಆಗುತ್ತೆ ನಾನು ಅಂತ. ಇನ್ನೊಂದು ಮಾತು ಹೇಳ್ತಾಳೆ ಶ್ರೀರಾಮಕೃಷ್ಣ, ಹೇಳ್ತಾರೆ, ಪ್ರೇಮೇರ್ ಶರೀರ್, ಪ್ರೇಮೇರ್ ಚಕ್ಷು, ಪ್ರೇಮೇರ್ ಕರ್ಣ. ಪ್ರೇಮಮಯವಾದ ದೇಹ ಉಂಟಾಗ್ಬಿಡುತ್ತೆ. ಯಾವಾಗ ಬೇಕಾದರೂ ಶ್ರೀರಾಮ ಶ್ರೀಕೃಷ್ಣ ಬರ್ತಾನೆ, ಪರಮಾತ್ಮ ಬರ್ತಾನೆ. ಯಾಕೆ? ದೇಹ ಪ್ರೇಮದ ಶರೀರವಾಗಿಬಿಡುತ್ತೆ. ಪ್ರೇಮೇರ್ ಶರೀರ. ಮತ್ತೆ ಕಣ್ಣು ಪ್ರೇಮೇರ್ ಚಕ್ಷು, ಭಗವತ್ ಪ್ರೇಮದ ಚಕ್ಷು ಆಗಿಬಿಡುತ್ತೆ. ಎಲ್ಲಿ ನೋಡಿದ್ರೂ ಪರಮಾತ್ಮನ ಕಾಣ್ತೀವಿ. ದೇವಸ್ಥಾನಕ್ಕೆ ಹೋದರೆ, ದೇವಸ್ಥಾನಕ್ಕೆ ಹೋಗದೇ ಇದ್ರೆ, ಮನೇಲಿದ್ದರೆ, ಎಲ್ಲಿ ನೋಡಿದ್ರೂ ಆ ಪರಮಾತ್ಮ ಕಣ್ಣಲ್ಲಿ ಕಾಣ್ತಾನೆ. ಇದು ಮನುಷ್ಯ ಜನ್ಮ ಬಂದ ನಂತರ ಮನಸ್ಸಿನ ಎಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸಿದ ನಂತರ ಇನ್ನು ಈ ದೇಹವನ್ನು, ಈ ಜೀವನವನ್ನು ಪರಮ ಪವಿತ್ರವಾದ ಜೀವನ ಮಾಡ್ಕೋಬೇಕು ಅಂತ ಮನಸ್ಸು ಬಂದಾಗ ಇವೆಲ್ಲ ಮನಸ್ಸಿಗೆ ಬರಬೇಕು. ಪ್ರೇಮೇರ್ ಶರೀರ್, ಪ್ರೇಮೇರ್ ಚಕ್ಷು, ಪ್ರೇಮೇರ್ ಕರ್ಣ ಅಂದರೆ ಕಿವಿ. ಏನು ಕೇಳಿದ್ರು ಕೃಷ್ಣ ನಾಮ ಬರುತ್ತೆ ಅವ್ರಿಗೆ, ಬೇರೆ ಏನೂ ಬರೋದಿಲ್ಲ. ಎಲ್ಲಿ ನೋಡಿದ್ರು ಕೃಷ್ಣನ್ ನೋಡ್ತಾರೆ, ಎಲ್ಲಿ ನೋಡಿದ್ರು ಆ ಪರಬ್ರಹ್ಮ ವಸ್ತುವನ್ನು ಕಾಣ್ತಾರೆ. ಈ ಮೂರು ನಿಮ್ಮ ಜೀವನದ ಒಂದು ಸಾಧನೆಯ ಅಂಗವಾಗಲಿ. ಶುದ್ಧ ಹೃದಯ, ಶುದ್ಧ ಮನಸ್ಸು, ಶುದ್ಧ ಭಕ್ತಿ, ಪ್ರೇಮೇರ್ ಶರೀರ್, ಪ್ರೇಮೇರ್ ಚಕ್ಷು, ಪ್ರೇಮೇರ್ ಕರ್ಣ. ಇದು ಬಂದಾಯಿತು ಅಂದರೆ ಏನು ಬೇಕಾಗಿಲ್ಲ ಅನಿಸುತ್ತೆ ಪ್ರಪಂಚ. ಓಕೆ. ಚಿಕ್ಕ ಹುಡುಗರಾಗಿದ್ದಾಗ ಚಾಕ್ಲೇಟ್ ನಾವು ಯಾರಾದರೂ ಕೇಳಿದ್ರೆ ಚಾಕ್ಲೇಟ್ ಕೊಡ್ತೀವಿ, ಕೊಡಲ್ಲ, ಇಲ್ಲ ಕೊಡು. ಆಗ ಅದನ್ನು ಬಟ್ಟೆಯಲ್ಲಿ ಇಟ್ಬಿಟ್ಟು ಕಟ್ ಮಾಡಿ ಅರ್ಧ ನಿಂಗೆ ಅರ್ಧ ನನಗೆ,
ಅದೇನಾದರೂ ಕೊಡುವಾಗ ಅದೇನಾದರೂ ಕಳೆದೋಗ್ಬಿಟ್ರೆ ಇಡೀ ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸೇ ಕಳೆದೋಯ್ತು ಅಂದಂಗೆ ಅಳಕ್ಕೆ ಶುರು ಮಾಡುತ್ತೆ ಆ ಮಗು. ಆ ಮಗುಗೆ ಚಾಕ್ಲೇಟೇ ಸರ್ವಸ್ವವಾಗಿರುತ್ತೆ ಆರಂಭದಲ್ಲಿ. ಅವನು ಆಮೇಲೆ ಚಾಕ್ಲೇಟ್ ಫ್ಯಾಕ್ಟ್ರಿನೇ ಇಡ್ತಾನೆ, 5 ಸ್ಟಾರ್ ಚಾಕ್ಲೇಟ್ ಫ್ಯಾಕ್ಟ್ರಿ ಇಡ್ತಾನೆ, ಕೋಟ್ಯಾಂತರ ರೂಪಾಯಿ ಗಳಿಸ್ತಾನೆ. ಆಗ ಚಾಕ್ಲೇಟ್ ಮುರಿದ್ರೆ ಅಳಲ್ಲ ಅವನು, ಆ ಏಜಲ್ಲಿ ಅಳ್ತಾನೆ ಅವನು. ನಾನು ನೋಡಿದ್ದೇನೆ, ಅದನ್ನ ಇಟ್ಬಿಟ್ಟು ಕಾಗೆ ಅವಳಿಗೊಂಚೂರು ಕೂಡ ಬಾ ಕೊಡ್ತೀನಿ ತಗೋ. ಎಂಜಲಲ್ಲ ಅದು, ಬಟ್ಟೆ ಇಟ್ಟು ಕಚ್ಚಿಟ್ಟು ಚಾಕ್ಲೇಟ್. ಆಗ ಆ ಚಾಕ್ಲೇಟ್ ಏನಾದರೂ ಕಳ್ಕೊಂಡಿದ್ರೆ ಆ ಮಗುದು ವಾಯ್ಸ್ ನೀವು ಕೇಳಬೇಕು, ಅಯ್ಯೋ ರಾಮ, ಅವಳು ನಿಂಗೆ ದೊಡ್ಡ ನಂಗೆ ಅದೇ ಬೇಕು ಅನ್ನುತ್ತದೆ ಬೇರೆ, ಅದು ಬೇರೆ. ಕಾಗೆ ಎಂಜಿಲ್ ಕಚ್ಚಿ ಅದೇ ಮಗು ಬೆಳೀತಾ 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 ಎಲ್ಲಿಗೆ ಬರುತ್ತೆ? ನೀವುಗಳು ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೀತಾ 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 ರೀ ಅದೇನು ಅಯ್ಯೋ ಬಿಡು ಅದೆಲ್ಲ ಆಗತ್ತೆ, ಏನು ಪರವಾಗಿಲ್ಲ, ಏನು ಯೋಚನೆ ಅಲ್ಲ ರೀ, ಅದು ಪರವಾಗಿಲ್ಲ ಬಿಡು, ದೇವ್ರ ಪೂಜೆ ಮಾಡುವಾಗ ಅವೆಲ್ಲ ಹೇಳಬೇಡ, ಮುಗೀತದು, ಆ ಒಂದು ಸ್ಟೇಜ್ ಹೊಟ್ಟೋಯ್ತು, ನಂಗೆ ಡಿಸ್ಟರ್ಬ್ ಮಾಡಬೇಡ. ಮುಂಚೆ ಆರಂಭದಲ್ಲಿ ರೀ ಕೊತ್ತಂಬರಿ ಸುಮ್ಮಳು ಬಂದು ಹೊಟ್ಟೋದ್ಲ, ಅಯ್ಯೋ ಚಟ್ನಿಗಿಲ್ಲ, ಕರಿ ಕರಿ ಕರಿ, ಮತ್ತೆ ರಾಮ ರಾಮ್ 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 ರಾಮ್. ಆರಂಭ ಮನಸ್ಸು ಪರಿವರ್ತನೆ ಆಗ್ತಾ ಆಗ್ತಾ ಕೊತ್ತಂಬರಿ, ಅಯ್ಯೋ ಹೋಗೆ ಕೊತ್ತಂಬರಿನೂ ಬೇಡ ಎತ್ತಂಬರಿನೂ ಬೇಡ, ನಾನು ಹಂಗೆ ತೊಗೊಂಡು ಹೋಗ್ತೀನಿ, ಚಟ್ನಿ ಪುಡಿ ಇದ್ರೆ ಕೊಟ್ಟು ತೊಗೊಂಡು ಹೋಗ್ತೀನಿ. ಮೆಚ್ಯೂರ್ಡ್ ಬ್ರೈನ್ ಆದರೆ, ಇಲ್ದರೆ ಚಟ್ನಿ ಮಾಡದೇ ಇದ್ರೆ. ಸೊ ಮೆಚ್ಯೂರ್ಡ್ ಬ್ರೈನ್ ಆದಾಗ ದೇ ಟೇಕ್ ಇಟ್ ಇನ್ ದಟ್ ವೇ. ಹೋಗ್ಲಿ ಬಿಡು ರೀ ಇದು, ಅಯ್ಯೋ ಹೋಗ್ಲಿ ಬಿಡು, ಅಯ್ಯೋ ದೇಹನೇ ಹೋಗುತ್ತಂತೆ, ಯಾರು ಏನೇತು ಹಂಗೆ ಬಂದುಬಿಡ್ತಾರೆ. ಕೊನೆಗೆ ಆ ಲೆವೆಲ್ಗೆ ಬಂದುಬಿಡ್ತಾರೆ. ಅವರು ನೋಡಿದ್ರೆ ಹೀಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಯಾಕೆಂದರೆ ಅವರ ಭಾವನೆ, ಅವರ ವರ್ತನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆಧ್ಯಾತ್ಮಿಕ ಜೀವನದ ಸ್ಟೇಜ್ ನೀವು ಬಂದಾಗ ಯು ವಿಲ್ ನಾಟ್ ಬಿಟ್ಬಿಡ್ತಾರೆ. ಇವೆಲ್ಲ ಇರುತ್ತೆ ಬಿಡು, ಆಗಮ ಪಾಯಿನೋ ನಿತ್ಯ ತಾಂತಿ ತಿಕ್ಷಸ್ವ ಭಾರತ. ಒಡವೆ ಇಟ್ಟಿದ್ರಿ ಪೆಟ್ಟಿಗೆನಲ್ಲಿ, ಹೊರಗಡೆ ತಂದು ನಮ್ಮ ಫ್ರೆಂಡಿಗೆ ತೋರಿಸ್ತಾರೆ, ಅದು ಇಲ್ಲ ಕಣೆ ನಿಜವಾಗ್ಲೂ ಇದು ಉಮಾ ಗೋಲ್ಡ್ ಅಲ್ಲ, ಇದು ಒರಿಜಿನಲ್ ಗೋಲ್ಡು, ಬೇಕಾದ್ರೆ ನೋಡು ಅಂತ ಹೇಳಿದ್ರಿ. ಅವರು ನೋಡಿದ್ರು, ಇವರು ನೋಡಿದ್ರು, ಭಾಳ ಚೆನ್ನಾಗಿದೆ ಅಂದರು. ಅಷ್ಟರಲ್ಲಿ ಯಾರೋ ಜಾಮೂನ್ ತಂದರು, ಸ್ವಲ್ಪ ಖಾರ ತಂದರು, ಅದು ತಂದರು, ಇದೆಲ್ಲ ತಿಂದರು, ಎಲ್ಲ ಮಾಡಿದ್ರು, ಎಲ್ಲ ಹೊಟ್ಟೋಗ್ಬಿಟ್ರು. ರಾತ್ರಿ ಮಲ್ಕೊಂಡಾಗ ಜ್ಞಾಪಕ ಬಂತು, ಡಬ್ಬಿ ಎಲ್ಲಿದೆ? ಅಯ್ಯೋ ಅಲ್ಲೇ ಇಟ್ಟಿದ್ದೆ. ಅವಳೇನು ತಗೋ, ಅವಳಿಗೆ ಹಂಗೆಲ್ಲ ಹೇಳ್ಬೇಡ. ಮುಗೀತು ರೀ. 7 ದಿವಸ ಡಬ್ಬಿ ಸಿಗೋವರೆಗೆ, 7 ದಿವಸ ಆ ಡಬ್ಬಿ ಸಿಗೋವರೆಗೆ ಇವರಿಬ್ಬರು ಕತೆ ನೀವು ನೋಡಬೇಕು. ಬುಗ್ರಿನೂ ಅಷ್ಟು ಜ್ವರ ತಿರ್ಗಲ್ಲ, ತಿರ್ಗ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅಡುಗೆ ಮಾಡ್ತಿರ್ತಾರೆ. ಇದ್ರಾಗ ಡಬ್ಬಿ ಎಲ್ಲೋ ಆಯ್ತಲ್ಲ, ಓ ನೀವೇನಾದ್ರೂ ಹೋಗ್ಲಿ ಬಿಡೆ ಅಂಥೇಳಿ ದಮ್ಮಿದ್ರೆ ಇಲ್ಲ. ಬಟ್ ಒಂದು ಸ್ಟೇಜ್ ಬರುತ್ತೆ, ಅಯ್ಯೋ ಹೋಗ್ಲಿ ಬಿಡಿ, ಯಾಕೆ ಅದಕ್ಕೆ ಪೂಜೆ ಮಾಡು, ಈ ಸಮಯದಲ್ಲಿ ಪೂಜೆ ಮಾಡಿ ಕುತ್ಕೊಂಡು, ಅದೇ ಡಬ್ಬಿ ಸಿಕ್ಕೇ ಎಲ್ಲೋ ಹೋಗ್ತದೆ ಬಿಡು, ಹೋದ್ರೆ ನಮ್ದಲ್ಲ ಅನ್ಕೋ, ಆ ಮಾತು ಬರುತ್ತೆ ಆವಾಗ. ಬಟ್ ಈಗ ಯಾಕ್ರಿ ಮಾತಾಡ್ತಿಲ್ಲ ಸರಿಗೆ? ಡಬ್ಬಿ, ಕೂತ್ಕೊಂಡ್ರೆ ಡಬ್ಬಿ, ನಿಂತರೆ ಡಬ್ಬಿ, ಮಲ್ಕೊಂಡ್ರೆ ಡಬ್ಬಿ, ಹೊರಗಡೆ ಹೋದ್ರೆ ಡಬ್ಬಿ, ಮಾತಾಡೋರು ಡಬ್ಬಿ. ಯಾಕೋ ಹಂಗಿದ್ದೆ ಒಳ್ಳೆ ಮಂಕನಂಗೆ ಡಬ್ಬಿ. ಏನಿಲ್ಲ ಅಲ್ಲ ಕೂಡ ಚೆನ್ನಾಗಿದೆಯಲ್ಲ, ಬೆಳಗ್ಗೆಯಿಂದ ನೆನ್ನೆಯಿಂದ ಡಬ್ಬಿ. 7 ದಿವಸ ಆದಮೇಲೆ ಆಯಮ್ಮ ಈ ಜಾಮೂನ್ ತಿಂದು ಇಲ್ಲ ಓಡಾಡೋ ಸಂದರ್ಭದಲ್ಲಿ ಡಬ್ಬಿ ತಗೊಂಡು ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ದಾಳೆ, ಮರ್ತು ಬಿಟ್ಟು. ಆ 7 ದಿವಸ ಅವರು ಡಬ್ಬಿ ಅನ್ನೋ ಬದಲು ಕೃಷ್ಣ ಅಂದ್ಬಿಟ್ಟಿದ್ರೆ ಸ್ವಯಂ ಕೃಷ್ಣ ಪ್ರತ್ಯಕ್ಷ ಆಗ್ಬಿಡ್ತಿದ್ದ. ಅವನು ಏನು ಕೆಲಸ ಮಾಡಿದ್ರು ಡಬ್ಬಿ. ಏನಾಯ್ತು ನೋಡಿ, ಅನುಭವಿಸಿದೆ ನೋಡಿ. ಸೊ ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಗಾಗಬೇಕು. ನಾನು ಭಗವದ್ ದರ್ಶನ ಪಡೀಲಿಲ್ವಲ್ಲ ಅನ್ನೋ ಆ ಒಂದು ವ್ಯಾಕುಲತೆ ಬಂದರೆ ಮನುಷ್ಯನಿಗೆ ಭಗವಂತನ ದರ್ಶನ ಸುಲಭವಾಗುತ್ತೆ ಅಂತ ಹೇಳಿ, ಮುಂದಿನ ವಾರ ಪ್ರೇಮೇರ್ ಶರೀರ್, ಪ್ರೇಮೇರ್ ಚಕ್ಷು,
ಪ್ರೇಮೇರ್ ಕಾರಣ ಏನು ಅಂತ ವಿವರಿಸಿ ಹೇಳ್ತೇನೆ. ಶ್ರೀರಾಮಕೃಷ್ಣ ಹೇಳಿದ್ದು ಅರ್ಥ ಆದಾಗ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಇಷ್ಟೇನಾ, ನಾನೇನೋ ಅಂದ್ಕೊಂಡಿದ್ದೆ, ಅದೇನೋ ಅದು, ಬಟ್ ಡಬ್ಬಿನೇ ಮುಖ್ಯ. ನೋಡಿ ಬೇಕಾರೆ ಒಂದು 7 ದಿವಸ ಊಟ ಸರಿಯಾಗಿ ಮಾಡಲ್ಲ, ಚೆನ್ನಾಗಿತ್ತ, ಹ್ಞೂ ಭಾಳ ಚೆನ್ನಾಗಿತ್ತು, ಉಪ್ಪು ಸರಿ ಇತ್ತ, ಹ್ಞೂ ಚೆನ್ನಾಗಿತ್ತು, ಉಪ್ಪೇ ಹಾಕಿಲ್ಲ ಅವರು, ಮರ್ತು ಬಿಟ್ಟಿದ್ದಾರೆ. ಬಟ್ ಇವು ಮನಸ್ಸೆಲ್ಲ ಡಬ್ಬಿನಲ್ಲಿದೆ. ಸೊ ಉಪ್ಪು ಹಾಕಿದ್ರೆ ಯಾನೂ ಗೊತ್ತಾಗಲ್ಲ. ನೀವೇ ನೋಡಿ ಬೇಕಾರೆ, ಅಯ್ಯೋ ಮರ್ತೇ ಬಿಟ್ಟಿರಿ, ಉಪ್ಪೇ ಹಾಕಿದೆ ನಿಮ್ಗೆ ಬಡಿಸ್ಬಿಟ್ಟೆ, ಹೌದಾ ಇಲ್ವಲ್ಲ ಸರಿ ಇತ್ತಲ್ಲ ಅಂತ ಹೋಗ್ತಾ ನಗ್ತಾ ಹೋಗಿ ಸ್ವಲ್ಪ ಇದ್ರು. ಅವ್ರು ಕೂತ್ಕೊಂಡ್ರು, ಯಜಮಾನರು ಊಟ ಬಡಿಸಿದ್ರು. ಸ್ವಲ್ಪ ತುಪ್ಪ ತಗೊಂಬಾ ಅಂದರು. ಅವಳ ಉಪ್ಪು ತಗೊಂಬಾ, ಏನ ಉಫ್ ಬಿಸಿ ಇದೆಯಲ್ಲ ಇದು, ಉಫ್ ಅಲ್ಲಿಗೆ ಬಂದ್ಬಿಡ್ತಾರೆ. ನೋಡಿ ಅದು ಹೆಂಗೆ ಬರುತ್ತೆ ಅಲ್ಲಿಗೆ ಅಂತ. ಏನಂದ್ರೆ ಏನಿಲ್ಲಪ್ಪ, ಉಫ್ ಅಂತಿತ್ತು, ತುಪ್ಪ ಅಡಗಿ ಉಫ್ ಆಗ್ಬಿಡ್ತು. ಪ್ರಪಂಚನೇ ಹಾಗೆ. ಅದು ಈ ಊರಲ್ಲ, ಬೇರೆ ಊರಲ್ಲಿ ಅಂತ ಹೇಳ್ತಾರೆ. ಈ ಊರಲ್ಲಿ ಅಲ್ಲವೇ ಅಲ್ಲ. ಆ ಊರಿಗೆ ಹೋಗಿ ಯಾಕೆಂದ್ರೆ ಬರೋರೇ ಕಡಿಮೆ. ಈ ಊರವರು ಅಂದರೆ ನೋಡ್ರಿ ಎಲ್ಲ ಹೇಳ್ಬಿಡ್ತಾ ಇದ್ರೆ ಸ್ವಾಮೀಜಿ, ಇಲ್ಲ ಬೇರೆ ಊರದ್ದು ಹೇಳಿ. ಸೊ ಇದು ಜೀವನ ರೀ. ಈ ಉಪ್ಪು ತುಪ್ಪ ಇದೆಲ್ಲ ಸುಮ್ಮನೆ ಹೇಳಿದೆ, ಹಾಗಿಲ್ಲ ಪಾಪ, ಇರುತ್ತೋ ಗೊತ್ತಿಲ್ಲ ನಂಗೆ, ಅದು ಗೊತ್ತಿಲ್ಲ ನಮ್ಗೆ, ಅದೆಲ್ಲ ಏನಾಗ. ಈ ವರ್ಷ ಡಿಸೆಂಬರ್ ಶಾರದಾದೇವಿಯವರ ಜಯಂತಿ ದಿವಸ ನಾನು ರಾಮಕೃಷ್ಣ ಆಶ್ರಮಕ್ಕೆ ಅಧಿಕೃತವಾಗಿ ಸೇರಿದ್ದಕ್ಕೆ ಗೋಲ್ಡನ್ ಜೂಬ್ಲಿ. ಅದು 50 ವರ್ಷ. 50 ವರ್ಷ ಆಶ್ರಮದ ಜೀವನ ನಡೆಸ್ತಾ ಇದ್ದೀನಿ. ನೀವು ವರ್ಷಕ್ಕೆ 57 ದಿವಸ ಬರಬೇಕು, 54 ದಿವಸ ಭಾನುವಾರ ಇರೋದು. ಒಂದು ವರ್ಷಕ್ಕೆ 54 ಭಾನುವಾರ ಬರೋದು, 52 ಆ್ಯಕ್ಚುಲಿ, ಬಟ್ ಒಂದು ಇದು ನೋಡಿ 54, 52 ಅಂತ ಕಡೆ 52 ಸಂಡೇಸ್ ಬರಬೇಕು ನೀವು. ನಾನು 50 ಇಯರ್ಸ್ ಆಗೋಯ್ತು ಆಶ್ರಮದ ಜೀವನ. ಹೇಗಿರಬೇಡ ನೋಡಿ. ಶಾರದಾದೇವಿಯವರ ಜಯಂತಿ ದಿವಸ ಅಧಿಕೃತವಾಗಿ ಆಶ್ರಮಕ್ಕೆ ಬಂದು ನಾನು ನಂದು 2 ಬ್ಯಾಗ್ ಇಟ್ಕೊಂಡ್ಬಂದಿದ್ದೆ, ಇಟ್ಟೆ. ಸೋಮನಾಥ್ ಅಂದ್ರು, ನೋಡಿ ಯಾಕೋ ಬ್ಯಾಗು ತಂದುಬಿಟ್ಟೆ ಅಂದೆ. ವಾಪಸ್ ಹೋಗಲ್ಲ ಸ್ವಾಮಿ. ಹೌದಾ? ಅಯ್ಯೋ ನೀನ? ಇಲ್ಲ ಸ್ವಾಮೀಜಿ, ವಾಪಸ್ ಇನ್ನು ಹೋಗಲ್ಲ ನಾನು. ಅಲ್ಲೋ ಕಾಲೇಜ್ ಇಲ್ಲ, ಯಾವ ಕಾಲೇಜು ಇಲ್ಲ ಸ್ವಾಮಿ, ಇಲ್ಲೇ ಇದ್ಬಿಟ್ಟಿದ್ದೀನಿ, ನಿಮ್ಮ ಪಾದ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ, ಗುರುಮಾರ್ಜಿ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳಿ ಕಾಲೇಜಲ್ಲಿ ಅನೇಕ ಹುಡುಗರು ನನ್ನ ಕ್ಲಾಸ್ಮೇಟ್ಸು ಬೆಟ್ಟಿಂಗ್ ಕಟ್ಟಿದ್ರು, ವಾಪಸ್ ಬರ್ತಾನೆ ಇವನು ಅಂತ. ಇವನು ವಾಪಸ್ ಬರ್ತಾನೆ ಅಂತ ಬೆಟ್ಟಿಂಗ್ಸ್ ಕಟ್ಟಿದ್ರು. ಅವ್ರದ್ದೆಲ್ಲ ಸುಳ್ಳು ಮಾಡಿ ನಾನು ಡಿಸೆಂಬರ್ನಲ್ಲಿ 50 ಇಯರ್ಸ್ ಗೋಲ್ಡನ್ ಜೂಬ್ಲಿ ಅಮ್ಮ ಆಲ್ಮೋಸ್ಟ್ ಹಾಗೆ. ಬಟ್ ಅದನ್ನು ಹೇಳಲ್ಲ, ಅವರು ಹೇಳಕ್ಕೆ ಹೋಗಲ್ಲ. ಬಟ್ ಆ್ಯಾವ್ರೇಜ್ ಇದರಲ್ಲಿ ಕಾಲೇಜಲ್ಲಿ ಓದ್ತಾ ಇರುವಾಗ ಶಾರದಾ ವಿಲಾಸ್ ಕಾಲೇಜು, ಆಮೇಲೆ ಸ್ವಾಮೀಜಿಯವರು ಒಂದು ಸ್ವಲ್ಪ ದಿವಸ ಕಾಲೇಜ್ಗೆ ಹೋಗ್ಬಾ ಆಶ್ರಮದಿಂದ ಅಂತಲೇ ಹೇಳಿದ್ರು. ದ ಸ್ಟೋರಿ ಈಸ್ ಲೈಕ್ ದಟ್. ಸೊ ನಾನು ಕಾಲೇಜ್ಗೆ ಹೋಗಿ ಬರಬೇಕು ಅಂದರೆ ಪ್ಯಾಂಟ್ ಹಾಕೋಬೇಕಂದ್ರೆ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಇದು ಪಂಚೆ ಉಟ್ಕೊಂಡು ಹೋಗಬೇಕು. ಆಗ ನಾನು ಧೈರ್ಯ ಪಂಚೆನೇ ಉಟ್ಕೊಂಡು ಹೋಗ್ತಿದ್ದೆ ಕಾಲೇಜ್ಗೆ. ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದೆ, ಬಿಳಿ ಬಟ್ಟೆ ಪಂಚೆ ಉಟ್ಕೊಂಡು. ಈಗ ಯಾರಾದ್ರೂ ಕಾಲೇಜಿಗೆ ಹುಡುಗರು ಪಂಚೆ ಉಟ್ಕೊಂಡು ಕಳಿಸಿ ದಮ್ಮಿದ್ರೆ ನಾನು ಕಾಲೇಜಿಗೆ ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದೆ. ಕಾಲೇಜಿಗೆ ಹೋಗಿ ಕ್ಲಾಸಲ್ಲಿ ಅಟೆಂಡ್ ಮಾಡಿದೆ. ಮುಂದ್ಗಡೆ ಕೂರಿಸೋರು ನನಗೆ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ತು ನನಗೆ. ವೈಟ್ ಡ್ರೆಸ್ ಕೂತ್ಕೊಂಡು, ಆಶ್ರಮದವರು, ಅವನು ಆಶ್ರಮಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆಶ್ರಮದವರು ನಮಗೆ ಇದಕ್ಕಿದಾಗೆ ನಮಗೆ ಜಾಕೆಲ್ಲ ಹಾಕಿ, ರೈಲ್ವೆ ಜಾಕು, ಲಾರಿ ಜಾಕು ಎಲ್ಲ ಹಾಕಿದ್ರು. ಪ್ರಮೋಷನ್. ಆ ಜೀವನನೇ ಬೇರೆ. 50 ವರ್ಷ ಆಯಿತು ನಾನು ಆಶ್ರಮದ ಒಳಗಡೆ ಜೀವನ ನಡೆಸೋಕ್ಕೆ ಆರಂಭ ಮಾಡಿ. ಏನಾಗಿರಬೇಡ ಜೀವನ ನೋಡಿ. 52 ವಾರ ಬರೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಗೊತ್ತಾ ನಮ್ಮ
ಬರಬೇಕು ಅಂತ ಇರ್ತೀನಿ. 52 ದಿವಸ ಬರೋದಕ್ಕೆ ಒಂದು ವರ್ಷದಲ್ಲಿ ಎಷ್ಟು ಕಷ್ಟಪಡ್ತೀವಿ. 50 ಸಂವತ್ಸರ ಮುಗಿಸ್ಬಿಟ್ಟಿದೆ. ಇವ್ರ ತಂದೆ ಕಾಫಿ ಅಲ್ಲಿ ಇಂಡಿಯನ್ ಕಾಫಿ ಇದು ಆ್ಯಕ್ಷನ್ಗೆ ಬರೋರು, ಅಲ್ಲಿ ಹರಾಜು ಮಾಡೋರು ಕಾಫಿದು ಸೀಡ್ಸ್. ದೇವರ್ ಸಪ್ಲೈ ಅವರಿಬ್ಬರು, ಅವರು ಅವ್ರ ಬ್ರದರ್ ಇಬ್ಬರು ಮಿಲಿಟ್ರಿಗೆ ಸಪ್ಲೈ ಮಾಡೋರು ಕಾಫಿ ಪೌಡ್ರ್. ಒಂದಾನೊಂದು ಕಾಲದಲ್ಲಿ ಸಿ ಕಾಫಿ ಭಾಳ ಫೇಮಸ್ಸು. ಅವ್ರು ನನ್ನ ನೋಡ್ತಾ ಇದ್ರು ಇವ್ರ ತಂದೆ. ಆವಾಗಿಂದ ಈ ಗೀತಮ್ಮ ಆಶ್ರಮಕ್ಕೆ ಪರಿಚಯ ಆಗಿತ್ತು. ಸೊ ಇದು ಆ 50ನೇ ವರ್ಷದ ಗುರುತಿಗೆ ನಾನು ನಿಮಗೆ ಅವತ್ತು ಹೇಳ್ತೀನಿ ಏನು ಅಂತ. ಶಾರದಾದೇವಿಯವರ ಜಯಂತಿ 50 ವರ್ಷ ಆಗುತ್ತೆ ನಮ್ಮದು. ಸಾಕಮ್ಮ, ಸಾಕು ತಾಯಿ. ಧನ್ಯೋಸ್ಮಿ. ನಮಗೊಂದು ಸ್ವಲ್ಪನೂ ನೋವಿಲ್ಲ, ಸ್ವಲ್ಪನೂ ಬೇಜಾರಿಲ್ಲ. ಐ ಆಮ್ ಹ್ಯಾಪಿಯೆಸ್ಟ್ ಪರ್ಸನ್ ಆನ್ ದಿ ಅರ್ತ್. ಸಮ್ಟೈಮ್ಸ್ ಐ ಅಪಿಯರ್ ಲೈಕ್ ಅಯ್ಯೋ ಅಂತ, ಬಟ್ ಐ ಆಮ್ ಇನ್ನರ್ ಹಾರ್ಟ್ ಐ ಆಮ್ ಸೋ ಹ್ಯಾಪಿ. ಯಾಕೆ ಸ್ವಾಮೀಜಿ ಹಂಗೆ ಹೇಳ್ತಿರೋದು? 50 ವರ್ಷ ಇದ್ದಿದ್ದಕ್ಕೆ ಅದೇ, ದಟ್ ಇಟ್ ಸೆಲ್ಫ್ ಈಸ್ ಎ ಪ್ರೂಫ್ ದಟ್ ಐ ಆಮ್ ಹ್ಯಾಪಿ. ಇಲ್ಲದ್ರೆ ಹೊರಟೋಗ್ತಾ ಇದ್ದೆ ವಾಪಸ್ಸು. ಎಷ್ಟು ಸರಿ ಬಂದು ಕರ್ಕೊಂಡು ಹೋಗಿ ಬಂದರು ನಮ್ಮ ಪೂರ್ವಾಶ್ರಮದ ತಂದೆ. ಎಷ್ಟು ಸರಿ ಬಂದರು, ಎಷ್ಟೆಷ್ಟು ಜನ ಕಳಿಸಿದ್ರು, ಎಷ್ಟು ರೀತಿಯ ಇದೆಲ್ಲ ಮಾಡಿಸಿದ್ರು ನನಗೆ ಮನಸ್ಸನ್ನ ಪರಿವರ್ತನೆ ಮಾಡಲಿಕ್ಕೆ. ಎಲ್ಲ ಇದ್ರು, ನಾನು ಬರ್ತೀನಿ ಅಷ್ಟೇ. ಸೊ ಅವರೆಲ್ಲ ಅನ್ಕೊಬಿಟ್ಟಿದ್ರು ಆಶ್ರಮದಲ್ಲಿ ಅಥವಾ ಮನೆಯಲ್ಲಿ ನಮ್ಮ ಇದರಲ್ಲಿ ಎಲ್ಲ ಇಲ್ಲ, ಓ ರಾಮಕೃಷ್ಣಾಶ್ರಮಕ್ಕೆ ಸೇರಿಬಿಟ್ಟಿದ್ದಾರೆ ಅಂತ. ಒಂದು ದಿವಸ ಜಯಂತಿ ರಾಮಕೃಷ್ಣಾಶ್ರಮ ಮೈಸೂರಲ್ಲಿ. ನೀವು ಮೈಸೂರು ಆಶ್ರಮ ನೋಡಿದ್ರೆ ಗೊತ್ತು, ಒಂಟಿ ಕೊಪ್ಪಲು ಹತ್ಕೊಂಡೋಗ್ಬೇಕು. ಅಪ್ಪು ಒಂಟಿ ಕೊಪ್ಪಲ್ಗೆ ಹೋಗ್ಬೇಕು ಅಪ್ಪು. ಆಗ ಏನೇನಿಲ್ಲ, ಸೈಕಲ್ಲೇ. ಜಯಂತಿ ಸಾಮಾನುಗಳೆಲ್ಲ ಸೈಕಲ್ ಹಾಕೊಂಡೆ. ಮುಂದ್ಗಡೆ 6 ಬ್ಯಾಗು, ಹಿಂದ್ಗಡೆ 6 ಬ್ಯಾಗು ಕಟ್ಕೊಂಡು, ಬಾಳೆಹಣ್ಣು, ಹಣ್ಣಿನ ಬುಟ್ಟಿ ಎಲ್ಲ ಕಟ್ಕೊಂಡು ಸೈಕಲ್ ಒತ್ತಬೇಕು. ಸೈಕಲ್ ಒತ್ಕೊಂಡು ಆ ಅಪ್ಪಲ್ಲಿ ಇಳಿದು ನೂಕ್ಕೊಂಡು ಮತ್ತೆ ಆಶ್ರಮದ ಹತ್ರ ಸೈಕಲ್ ಹಾಕೊಂಡು ಬರ್ತಾ ಇದ್ದೀನಿ. ಪುಸ್ ಅಂತ ಯಾರೋ ಹೇಳ, ನೀವೇನು ಸ್ವಾಮೀಜಿ ಇಷ್ಟು ಸ್ಟ್ರಾಂಗ್ ಅಂತೀರಲ್ಲ, ದಿವಸಕ್ಕೆ 10-15 ಕಿಲೋಮೀಟ್ರ್ ಸೈಕಲ್ ಹೊಡಿತಾ ಇದ್ದೆ. ಅಲ್ಲಿ ಆವಾಗ ಆಟೋ ಇಲ್ಲ, ಆಟೋ ಇಡೀ ಮೈಸೂರಿಗೆ 5-10 ಇತ್ತಷ್ಟೇ, ಆಟೋನೂ ಇಲ್ಲ. ಕಾರ್ ಕೇಳಲೇಬೇಡಿ. ಸೊ ಸೈಕಲಲ್ಲೇ ನಾನು ಕೆಲಸ ಮಾಡ್ತಿದ್ದದ್ದು. ಸಿಲ್ಕ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ, ಸ್ಯಾಂಡ್ಲ್ವುಡ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ. ಸ್ವಾಮೀಜಿಗೆ ಏನು ಕೆಲಸ ಬೇಕು ಅಂದರೆ ಮಾರ್ಕೆಟ್ಗೆ ಹೋಗ್ತಿದ್ದೆ, ಎಲ್ಲ ಸೈಕಲಲ್ಲಿ. ಸೊ ಅವತ್ತು ಇಷ್ಟೆಲ್ಲ ಹಾಕ್ಕೊಂಡು ಹೀಗೆ ಸೈಕಲ್ ಹೋಗ್ತಾ ಇದ್ದೀನಿ. ಎದುರುಗಡೆ ಒಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಸ್ನೇಹಿತರ ಜೊತೆ. ಸೈಕಲ್ ಮುಂದೆ ಬೆಲ್ ಮಾಡ್ಕೊಂಡು ಹೋಗ್ತಾನೆ. ಎಷ್ಟು ಸರಿ ಬೆಲ್ ಮಾಡಿದೆ, ಟಿಂಗ್ 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 ಅಂತ. ನೋಡಿದ್ರೆ ನಮ್ಮಪ್ಪ. ಒಂದು ಸರಿ ಹಿಂಗೆ ನೋಡಿದ್ರು ನನ್ನನ್ನು, ಸೈಕಲ್ನು, ಲಗೇಜನು. ಸ್ಪೀಡ್ ಹೊಡೆದೆ ರೀ, ಸೀ ಅಂತ ಹೊಡೆದು ಒಳಗಡೆ ಹೋಗಿ ಎಲ್ಲ ಇಟ್ಬಿಟ್ಟು ರೂಮ್ ಒಳಗೆ ಹೊಟ್ಟೋಗ್ಬಿಟ್ಟೆ. ಬಂದ್ಬಿಟ್ಟು ಕರೀರಿ ನಮ್ಮ ಇವರು ಆಶ್ರಮದವ್ರು ಭಾಳ ಕಿಲಾಡಿಗಳು. ನೋಡಪ್ಪ ಅವ್ರನ್ನ ಕರೀತಿದ್ದಾರೆ, ಅವ್ರ ತಂದೆ ಬಂದಿದ್ದಾರೆ ಅಂತ. ಹೋಗಪ್ಪ ಮಾತಾಡು ಸೋಮನಾಥ ಅಂದರು. ನೋಡು ಬಂದಿದ್ದಾರೋ. ಅಲ್ಲ ನೀನು ಬಂದು ನನ್ನ ಸಹಾಯ ಮಾಡಬೇಕಲ್ವಾ, ಹೋಗಪ್ಪ ಬಂದಿದ್ದಾರೆ ಮಾತಾಡು. ಅಲ್ಲ ಸ್ವಾಮೀಜಿ ನೀವು, ನಾನು ಯಾಕೆ ಬರಲಿ, ನೀನುಂಟು ನೀನಿರುಂಟು ಹಂಗೆ ಹೇಳೋದು. ನಾನು ಒಳಗೆ ಹೋಗೋಕ್ಕೆ ಭಯ. ಟೆಂಪ್ರೇಚರ್ ಹಂಗೆ ಕಾಣ್ತಾ ಇದೆ ಒಳಗೆ. ರೂಮಲ್ಲಿ ಕೂತ್ಕೊಂಡಿದ್ದಾರೆ. ಹಿಂಗಿದ್ರೆ ನಾನು ನನ್ನ ಸ್ನೇಹಿತರದೆಲ್ಲ ಕೆಲಸ ಕೊಡಿಸ್ತಿದ್ದೆ ನಿಂಗೆ. ಅವರೊಂದಷ್ಟು ಸಾಮಾನುಗಳೆಲ್ಲ ತೊಗೊಂಬಾನವರು ಮನೆಗೆ. ಇದಕ್ಕೆ ನಿನಗೆ ಕಳಿಸಿದ್ದು. ಹಂಗೆ ಆ ಸೈಕಲಲ್ಲಿ ಅಷ್ಟೊಂದು ಎತ್ಕೊಂಬರೋದು ಯಾರು ನೀವು ಅಂತ ಶುರು ಮಾಡು. ಅವ್ರು ಕೂಲ್ ಮಾಡಿ, ಅವರು ಬೇರೆ ಬೇರೆ ಥರ ಎಲ್ಲ ಹೇಳಿ, ಸ್ವಲ್ಪ ದೇವ್ರದ್ದು ಪ್ರಸಾದನೂ ಬೇಡ, ಯಾವುದು ಬೇಡ, ಫಸ್ಟ್ ನೀನು ನಡಿ ಇಲ್ಲಿಂದ ಹೊರಗೆ ಪ್ರಸಾದ. ಮತ್ತು ಓಡೋದೆ ದೇವಸ್ಥಾನಕ್ಕೆ. ಅಲ್ಲಿ ಪೂಜಾರಿ ಸ್ವಾಮೀಜಿ ಇದ್ದರು. ಮಹಾರಾಜ್ ತುಂಬ ಕೂಗಾಡ್ತಾ ಇದ್ದಾರೆ, ಹೊಡೆದೇ ಬಿಡ್ತಾರೆ ಅಂತ. ನಾನು ಬಾಯಲ್ಲಿ ನಿಂಗೆ ಇನ್ನೊಂದು ಪ್ರಸಾದ ಕೊಡ್ತೀನಿ, ಅದು ಕೊಡು, ಅದು ಸ್ವಲ್ಪ ತೊಗೊಳ್ತಾರೆ, ಶಾಂತವಾಗುತ್ತೆ ಅವ್ರಿಗೆ ಅಂಥೇಳಿ ಗುರು ಮಹಾರಾಜರು ಪ್ರಸಾದ ಕೊಟ್ಟು ಅದನ್ನು ತೊಗೊಂಡೋದೆ. ತೊಗೊಂಡು ಹೋಗಿ ಧೈರ್ಯವಾಗಿ ತೊಗೊಂಡೋದೆ. ಕೊಡುವಾಗ ಕೈಕಲ್ಲಿ ನಡ್ಕಕ್ಕೆ ತೊಗೊಳ್ಳಿ, ಬೇಡ ಅಂದರೆ ತೊಗೊಂಬರ್ತೀಯ ನೀನು. ಇಲ್ಲ, ದೇವ್ರ ಪ್ರಸಾದ ತೊಗೊಳ್ಳಿ, ದೇವ್ರ ಪ್ರಸಾದ. ನನ್ನ ಮೇಲೆ ಕೋಪ ಇಟ್ಕೊಳ್ಳಿ, ಬೇಡ ಅನ್ನಲ್ಲ. ಪ್ರಸಾದ ಬೇಡ ಅನ್ನಬಾರ್ದು. ಪ್ರಸಾದೇ ಸರ್ವ ದುಃಖಾನ ಹಾನಿರಸೋಪಜಾಯತೆ. ಆಗ ಅವ್ರ ಸ್ನೇಹಿತರು, ತಗೋ ಪಾಪ ಕೊಡ್ತೇವೆ, ತಗೋ
ನೀ ಸುಮ್ಮನಿರು, ನಿನ್ನ ಮಗ ಆಗಿರೋ ಗೊತ್ತಾಗ್ತ, ಅವರು ಬೇರೆ. ಕೊನೆ ಅವರು ಇಬ್ಬರು ಮಾಡಿ ಚೂರು ಪ್ರಸಾದ ತೊಗೊಂಡ್ರಿ, ಅದೇನು ಮಾಯ ಆಯ್ತು ರೀ. ಸ್ವಲ್ಪ ನೀರು ಕೊಡ್ಲಾ? ಹಾಂ, ನೀರು ಕೊಡು. ಸೊ ನೀರು ಪ್ರಸಾದ ಹೋದ ಮೇಲೆ ಈ ಅಗ್ನಿ ಪರ್ವತ, ಅದೆಲ್ಲ ಸರಿ, ಮಾತಾಡೋಣ, ಇರಲಿ, ಈಗ ಯಾವಾಗ ಬರ್ತೀಯ ಅಂತ ನನಗೊಂದು ಡೇಟ್ ಕೊಡು, ನಾನು ಹೊರಟೋಗ್ತೀನಿ ಅಂತ. ಬೀಸದ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ ಬಿಟ್ಟು ಒಂದು ಡೇಟ್ ಕೊಟ್ಟೆ. ಆ ಡೇಟಲ್ಲಿ ನಾನು ಬರ್ತೀನಿ, ಟ್ರೈ ಮಾಡ್ತೀನಿ, ಮತ್ತೆ ಟ್ರೈ ಮಾಡಿಲ್ಲ, ಬರ್ತೀನಿ ಅಂತೀವಿ. ಇವತ್ತು ಅಲ್ಲಿ ನಿಲ್ಲಿಸ್ತೀನಿ, ಆ ಡೇಟ್ ಕೊಟ್ಟದ ದಿವಸ ಏನಾಯಿತು ಅಂತ ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್.